ಮಾತಿನ ಜ್ಞಾನ ಬೇಕಾಗಿದೆ. ಹೃದಯ ಪರಿವರ್ತನೆ ಆಗೇತು ಇಲ್ಲೋ ನೋಡ್ಕೊ. ಮಾತಿನ ಜ್ಞಾನ ತೂತಿನ ಗಡಿಗೆ ಪಾತಕ ಸಂಘ ಎದಕ್ಕೂ ಬೇಡ ಅಂತ. ಮಾತಾಡಕ್ ಬರ್ತೈತಿ, ಅದನ್ನ ಅನುಭವ ತಗೊಳಕ ಮಾತಾಡೋರ ಬಾಳ ಮಂದಿ ಇದಾರೆ, ಇದಾವ ಯಾರಿಲ್ಲ. ನಾವು ವೇದಾಂತ ಅಂದ್ರೆ ಮಾತಾಡೋದು ಅಂತ ತಿಳ್ಕೊಂಡ್ಬಿಟ್ಟೇವೆ. ಮಾತಾಡಿದ್ರೆ ನಾವು ವೇದಾಂತಿ ಹೋದನು, ಅವನ ಆಚರಣೆ ಐತೇನು, ಮಾತಿನಂತೆ ಐತೇನು ಅವನ ಕೃತಿ. ಒಂದಿರ್ಬೇಕಲ್ಲ, ಮಾತು ಮನಸ್ಸು ಕೃತಿ ಒಂದಿದ್ರೆ ಅದೆಲ್ಲ ಆಗ್ಬೇಕೈತಿ. ನೀವು ಮಾತಾಡೋದೊಂದು ಮಾಡೋದೊಂದು ಯಾಕ್ರಿ ಹಿಂಗೆ ಇರೋದೊಂದು, ಅದು ಹೆಂಗ ತದ್ವಾ ಅದರಂತೆ ಜೀವಿಸ್ಬೇಕಲ್ಲ, ಅಂದ್ರೆ ಲಾಭ. ಹೌದು, ಮಾತಾಡೋದು ಹೇಳಕ್ ಬರ್ತೈತಿ, ಇರಾಕ್ ಬರ್ತೈತಿ. ಭಾಳ ಮಂದಿ ಇದಾರೆ ಮಾತಾಡೋರು, ಇರೋರು ಯಾರು ಇಲ್ಲ. ಇದ್ರ ಲಾಭ. ವೇದಾಂತ ಅಂದ್ರೆ ಅದರಂತೆ ಜೀವಿಸೋದಕ್ಕೆ ನಾವು ವೇದಾಂತ ಅಂತ. ನಾವು ಮಾತಾಡೋದ ವೇದಾಂತ ಅಂತ ತಿಳ್ಕೊಂಡ್ವಿ. ಭಾಳ ಚಲೋ ಹೇಳ್ತಾನ. ಹೌದು, ಹೇಳಕ್ ಕಲ್ತ ಇರಾಕ್ ಬರ್ಬೇಕಲ್ಲ, ಹೃದಯ ಪರಿವರ್ತನೆ ಆಗ್ಬೇಕಲ್ಲ. ಏನಿನಂತೆ ಹಂಗ ಅದಾವ ಏನು ಹೋಗ್ಯಾವ ನೋಡ್ಕೊ. ಹೇಳುದು ಕೇಳುದು ಎಲ್ಲ ಮಾಡ್ತೇನೆ ಅಂತಂದ್ರು ಏನಿನಂತೆ ಇದರಲ್ಲಿ ಸತ್ಯದ ಬುದ್ಧಿ ಸುಖ ಬುದ್ಧಿ ಹಂಗ ಐತೋ ಏನು ಹೋಗೈತಿ ನೋಡ್ಕೊ. ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಎಂದಿನಂತೆ ಮೋಹ ಮದ ಮತ್ಸರಾದಿಗಳು ಇದ್ರು ಹೇಳುದು ಕೇಳುದು ಮಾಡ್ತೇನೆ ಅಂದ್ರೆ ಆದ್ರೂ ಅವು ಇರುವಪ್ಪ ಅಂತ ಏನ್ ಮಾಡ್ದಂಗ. ಎಂದಿನಂತೆ ಹಸಿವು ತಸಿಗಳ ಭಾವ ಇಲ್ಲದಂಗ ಆಗ್ಬೇಕು. ಶರೀರ ಭಾವ ಬಿಟ್ಟ ಮ್ಯಾಗ ಅದ್ರ ಹಸಿವು ತಸಿಗಳ ನೆನಪು ಬರಬಾರ್ದು. ಹೋಗಿ ಅವನು ಏನ್ ಮನುಷ್ಯನ ವಿಕಾರಗಳು ಎಂದಿನಂತೆ ಹಂಗ ಅದಾವ, ಇನ್ನು ಕಡಿಮೆಗೆ ಅವನು ಹಂಗ ಚಡ್ಪಡಿಸತಿ ಮನಸ್ಸು. ವಾಸನ ಒಳಗ ತುಂಬ್ಕೊಂಡತಿ, ಅದನ್ನ ಹೊಂದಬೇಕು. ಎಲ್ಲಿ ಬಿಡು ಇದ್ದಲ್ಲಿಂದ ಹೋಗೈತಿ ಚಟದ ಬೆಣ್ಣ ಐತಿ. ಅದ್ರ ಸಂಬಂಧ ತಿರ್ಬೋದು ನಾವೆಲ್ಲ ಚಟಾದಿನ ಹಾಕೊಂಡು ಕುಂದ್ಬಿಡ್ತೀವಿ. ಸದ್ಯ ವಿಷ ಕೊಡ್ತೇನೆ ಅಂದ್ರೆ ಎದಿ ನಡಗಬಾರ್ದು, ಅದಕ್ಕೆ ಬ್ರಹ್ಮನಿಷ್ಠತ್ವ ಅಂತಾರೆ. ಈ ಶರೀರ ತಾದಾತ್ಮ್ಯ ಭಾವದ ಮೂಲಕ ಅನೇಕ ವಾಸನಾದಿಗಳ ರಾಶಿ ಏನದ ನೋಡ್ರಿ, ಇದೇ ಹೃದಯ ಗ್ರಂಥಿ. ಇದು ನಿರಂತರ ಶ್ರವಣ ಮನ ನಿಧಿಧ್ಯಾಸನದ ಅಭ್ಯಾಸದ ತೊಡಗಿದಾಗ ಇದು ನಾಶಕೈತೆ ನೋಡಿ. ಎಡೆಬಿಡದೆ ನಡಿಬೇಕಿತ್ತು. ನಿರಂತರ ಶ್ರವಣ ಮನ ನಿಧಿಧ್ಯಾಸನದ ಅಭ್ಯಾಸದಾಗ ತೊಡಗಿದಾಗ ಹೋಗ್ತೈತಿ. ಹೃದಯ ಗ್ರಂಥಿ ವಾಸನಾ ಗ್ರಂಥಿ ನಾಶ ಆಗಬೇಕಾದ ನಿತ್ಯ ಶ್ರವಣ ಮನ ನಿಧಿಧ್ಯಾಸನ ಬೇಕಿತ್ತು. ಶ್ರವಣ ಮನ ನಿಧಿಧ್ಯಾಸನವಿಲ್ಲದೆ ಹೃದಯ ಗ್ರಂಥಿ ನಾಶ ಆಗುವುದಿಲ್ಲ. ನೀ ಬೇಕಾದಷ್ಟು ಹೇಳುದು ಕೇಳುದು ಮಾಡಿದ್ರು ಒಳಗೆ ಹೃದಯ ಪರಿವರ್ತನೆ ಆಗ್ಬೇಕಲ್ಲ. ಆಗೈತೆ ಇಲ್ಲ ಅದು ಆಗೈತೆ ಅನ್ನೋದ್ರ ಗೊತ್ತೇನಪ್ಪ ಅಂದ್ರೆ ಅದ್ರಾಗ ಸ್ವಾಭಾವಿಕವಾಗಿ ನಮಗಲ್ಲಿ ಉದಾಸೀನ ಭಾವ, ಎಲ್ಲದರ ಬಗ್ಗೆ ಉದಾಸೀನ ಭಾವ. ಏನು ಬೇಕಾದೈತೆ ಅಂದ್ರೆ ಸುಧಾ ಉದಾಸೀನ ಭಾವ, ಅದ್ರಾಗ ಆಸಕ್ತಿ ಕಡಿಮೆ ಆಕೈತೆ. ಇದು ಕೇಳಿದ್ರೆ ಅನ್ನೋದು ಗೊತ್ತೇನಪ್ಪ, ಬಾಳೆದಾಗ ಆಸಕ್ತಿ ಹೋಗ್ತೈತಿ. ಏನೈತೆ ಅಂದ್ರು ಅದ್ರಾಗ ಆಸಕ್ತಿ ಉಳಿದಿಲ್ಲ ಅವನ. ಅದ್ರ ಪರಿಣಾಮ ಆಗೈತೆ ಅಂದ್ರೆ ಇನ್ನ ಬಾಳಕ್ಕೆ ಬಡ್ಕೋತೈತೆ ಅಂದ್ರೆ ಇದನ್ನ ಏನ್ ಕೇಳಿ ಇದು ಬಳದೇ ಒಳಗ ಹೋಗಿಲ್ಲ. ಹಿತವಿಧ ಹಿತವೆಂಬ ತಿಳಿವಿಗೆ ವಿಷಯ ವಿರತಿಯ ಸೂಚನೆ ಅಂದ್ರೆ
ನಿಮ್ಗೆ ತಿಳಿದೈತಪ್ಪ ಹಿತ ಯಾವುದು ಅಹಿತ ಯಾವುದು ತಿಳುವಳಿಕೆ ಇವನಲ್ಲಿ ವಿವೇಕ ಉದಯ ಆಗೈತಪ್ಪ ಪರಿವರ್ತನೆ ಆಗೈತೆ ಅಂದ್ರೆ ಗುರ್ತೇನು ಅಂದ್ರೆ ಅವು ಸ್ವಾಭಾವಿಕವಾಗಿ ವಿಷಯದಲ್ಲಿ ಆಸಕ್ತಿ ಕಡಿಮೆ ಆಗಿರ್ತದೆ ಅಂತರಂಗದಲ್ಲಿ ಮೊದಲಿನಂತೆ ಎಂದಿನಂತೆ ಅದರ ಬಗ್ಗೆ ಅವ್ನು ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಉಳಿದಿಲ್ಲ ಅದೇ ಅದ್ರ ಗುರ್ತು. ಹಿತವಿರಹಿತವೆಂಬ ತಿಳುವಿಗೆ ವಿಷಯ ವಿರತಿಯೇ ಸೂಚನೆ, ವಿಷಯ ವಿರತಿಗೆ ಮಿತಿವೆತ್ತ ಶಮಿ ತಾನೇ ಸೂಚನೆ ಅಂತ ಮನೋ ನಿಗ್ರಹ ಮಾಡ್ಕೊಂತಾನ. ಮನಸ್ಸು ಎತ್ತ ಹೋಗುದಿಲ್ಲ ಒಂದು ಅರ್ಥ ಚಂಚಲಕ್ಕೆ ಕುಂಡ್ರು ಬಿಡುದಿಲ್ಲ, ಎದ್ದದ್ದೇ ಹೋಗ್ತದೆ ಚುಟುಕ್ನ. ಯಾಕ್ರಿ ಎಷ್ಟು ಹೇಳ್ತೈತಿ ಹೋಗುದೇ ಅಲ್ರಿ, ಅದು ಚಾಳಿ ಕಲ್ತು ಚಾಳಿ ಏನೈತೆ ಅಲ್ಲ ಹೋಗುದು ಭಾಳ ಕಠಿಣ. ವಿರತಿ ಬಂದತೆ ಅನ್ನೋದು ಗೊತ್ತೇವ, ಮನಸ್ಸು ಎತ್ತ ಹೋಗುದಿಲ್ಲ. ಅದ ಶಮ ಅವನು ಗಟ್ಟಿಯಾಗಿರ್ಬೇಕು, ಮನೋ ನಿಗ್ರಹ. ಕ್ಷಮೆಗೆ ಮನೋ ನಿಗ್ರಹ ಆಗೈತೆ ಅನ್ನೋದು ಗೊತ್ತೇನಪ್ಪ ಅಂದ್ರೆ ಸನ್ಮುಕ್ತಿ ಪದದೊಲುಮೆ ಸೂಚನೆ ಅಂತ. ಮುಕ್ತಿ ಹೊಂದಬೇಕು ಅನ್ನೋದು ಇರ್ತೈತೆ ಅವನು. ಮನಸ್ಸು ನಿಗ್ರಹ ಮಾಡ್ಕೊಂಡು ನಾವು ಯಾವಾಗ ಮುಕ್ತ ಅದೇನಪ್ಪ ನಾನು ಅವನು ಉತ್ಕಡಿ ಇಚ್ಛಾ ಮುಮುಕ್ಷತ್ವ ಬರ್ತದೆ. ಮನೋ ನಿಗ್ರಹ ಮಾಡ್ಕೊಂಡಾಗ ಅವನು ಮುಮುಕ್ಷತ್ವ ಬರ್ತದೆ. ಸನ್ಮುಕ್ತಿ ಪದದೊಲುಮೆಗೆ ಗುರುಪಾದ ಸೇವೆ ಸೂಚನೆ ಅಂತ. ಅಂತಹ ಗುರುಗಳೇ ಎಲ್ಲಿದಾರ, ಅಂಥವ್ರ ಮಾರ್ಗದರ್ಶನ ಎಲ್ಲಿ ಸಿಗ್ತೈತಿ, ಅವ್ರ ಸೇವಾದಾಗ ತೊಡಗಬೇಕು, ಅಲ್ಲೇ ಕಾಲ ಹರಣ ಮಾಡ್ಬೇಕಿನ್ನ. ಇನ್ನು ಬ್ಯಾಡಿದ ಸವಾಸಿನ ಅಂತ ಅವ್ನು ಹೆಚ್ಚು ಅಲ್ಲಿ ಸಂಪರ್ಕ ಅಲ್ಲಿ ಎಲ್ಲಿ ನಡೆದಿರ್ತೈತಿ ಅಲ್ಲಿ ಹೋಗುದು ಕೇಳುವುದು ಅಭ್ಯಾಸ ಮಾಡ್ತೈತಿ. ಅದ ಅದ್ರ ಗೊತ್ತ ಏನ್ ಯಾರಾದ್ರೂ ಗುರುಪಾದ ಸೇವೆಗಳು ತೊಡಗಬೇಕು. ನಾವು ಮುಕ್ತಿ ಒಲವಿದ್ದ ಅವ್ನು ಬರ್ತದೆ. ನಾವು ಬಹಳೇದನ್ ವಿಘ್ನ ಕಳ್ಕೊಳ್ಳೋ ಸಂಬಂಧ ಅಷ್ಟೇ ಹೋಗವು. ಎಲ್ಲಿ ಅದಾರನ್ರಿ ಊರಾಗ ಸ್ವಾಮಿಗಳು ಹಾಗ್ರಿ ಎದಾರಿಲ್ಲ ನೋಡ್ರಿ, ಹೋಗಿ ಭೇಟಿ ಆಗ ಬಾಳೆ ಸಮಸ್ಯೆ ಬಗೆಹರಿಸ್ಕೊಳಕ್ ಕಷ್ಟ ಹೋದಿಲ್ಲ. ಈ ಜನ್ಮದಿಂದ ಬಿಡುಗಡೆ ಹೊಂದಬೇಕಾ, ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದಬೇಕು, ಮುಕ್ತಿ ಹೊಂದು ಇಚ್ಛಾ ಇಟ್ಕೊಂಡು ಅವ್ರ ಸಂಪರ್ಕದಾಗಿರೋ ಅವ್ರು ಎಷ್ಟು ಮಂದಿ ಇದ್ದಾರೆ. ಎಲ್ಲರದು ಮೂರು ಒಂದಾದ, ಅದ್ರ ಕಡೆ ಲಕ್ಷ್ಯ ಇಲ್ಲ ನಮ್ಗೆ. ಈ ಶರೀರ ನೀನಂತ ಯಾರು ಹೇಳಿದೆ? ನೀನ ತಿಳ್ಕೊಂಡು ಹೋದಿಲ್ಲ. ನಿಮ್ಮ ಆಪ್ತರು ಯಾರು ಬಂದು ಹೇಳಿದ್ರು ನೀವು? ಬೀಗರು ಬಿದ್ರು ಆಪ್ತರು ಅಂದ್ರೆ ಯಾರಿಗಂತಾರೆ? ಹಿತೈಷಿಗಳು, ಅವರ ಬ್ರಹ್ಮನಿಷ್ಠರು. ಹೆಣ್ಣು ಗಂಡು ಕೊಟ್ಟವ್ರು ಆಪ್ತರ ಅನ್ನೋರು. ನಂಬಿಗಸ್ತರ ಮಾತು ಯಾರು ಕೇಳ್ತೇವೆ ನಾವು? ಆಪ್ತರ ಅನ್ನೋರೆಲ್ಲ ತುಡುಗರ ಮೇಳದ ಅದಿಲ್ಲ, ವಿಷಯ ಸಂಬಂಧಿಗಳೆಲ್ಲ ತುಡುಗರ ಮೇಳದ. ನಿನ್ನ ಅಂತೇಲಿ ಐತೆ ಅಂತ ನಿನ್ಗ ಯಾಕ್ರಿ ಬೀಗ್ತನ ಮಾಡ್ಯಾರ ಹೋಗಿಲ್ಲ. ನಿನ್ನಂತೇಲಿ ಏನಿರ್ಲಿಲ್ಲ ಅಂದ್ರೆ ಯಾರು ಮಾಡ್ತಾರ? ಹೌದಿಲ್ಲ? ನಂಬಿಗಸ್ತರಂದ್ರೆ ಯಾರಿಗಂತಾರೆ? ಅವರ ಸದ್ಗುರುಗಳು. ಹೌದಿಲ್ಲ? ಅವರ ನಂಬಿಕೆ ಕೆಟ್ಟವ್ರು ಯಾರು ಇಲ್ಲ ಅಂತ. ಇದ್ದು ತೋರಿಸಿದವ್ರು ಮಾತು ನಂಬೋದಿಲ್ಲ ನೀವು. ಹೌದಿಲ್ಲ? ಅದನ್ನು ಮಾಡಿ ಇದನ್ನು ಮಾಡಿ ಅಂತೇಳಿ ಏನಾರ ಕರ್ಮಕಾಂಡದ ಬೋಧ ಹೇಳಿ ಅಂತವ್ರು ನಂಬ್ತೀರಿ. ಹೌದು, ಅದನ್ನ ಮಾಡಿದ್ರೆ ನಿನಗೆ ಸಿಗ್ತೈತೆ ಅಂತ ಆಶೆ ಹಚ್ಚವ್ರ ಮಾತು ನಂಬ್ತೀರಿ. ಕರೆ ಹೇಳೋರು ನಂಬುದಿಲ್ಲ ನೀವು. ಕುರಿ ಜೋಪಾನ ಮಾಡೋರು ನಂಬುಲ್ಲ ಅಂತಾರೆ, ಕಟಗರ ನಂಬ್ತದೆ. ಹೆಂಗ ಅಂತ ಶೆವಿಗೆ ಹೋಗ್ತೀರಿ ಮತ್ತು ನೀವು? ಅದು ದೌಡ್ ನಾಡ್ತದೆ ನೀವು. ಜೋಗಗಳು ಕರ್ಗೊಂಜಿಗಳು ಗುಡು ಗುಡ್ಕ್ಯಾಗ ಹೇಳಿದ್ ನಂಬ್ತಿರ್ಬೇಳೆ. ಯಾಕ್ರಿ? ಮಹಾತ್ಮರು ಹೇಳಿದ ಮಾತು ನಂಬುದಿಲ್ಲ.
ಇಲ್ಲದ್ದೇ ಹೇಳಿ ಹೊಟ್ಟಿ ತುಂಬಿಕೊಂಡು ಅಡ್ಡಾಡೋರು ಮಾತನಾಡ್ತೀರಿ. ಏನಾರ ಮಾಡೋ ಕೆಲಸ ಏನೈತಿದ್ರು? ಏನಾರ ಮಾಡಿದಾಗ ಸಮಾಧಾನ ಶಾಂತಿ ಸಿಗ್ತೈತೆ. ಏನು ಮಾಡೋ ಅವಶ್ಯಕತೆ ಇಲ್ಲ. ಶಾರೀರಿಕ, ಬೌದ್ಧಿಕ, ಮಾನಸಿಕ ಯಾವ ಶ್ರಮವನ್ನು ನೀವು ವಹಿಸೋಕೆ ಆಗಿಲ್ಲ. ಎಲ್ಲಿಯಾದ್ರೂ ಹೋಗಿ ಅದನ್ನು ಹೊಂದಬೇಕಾಗಿಲ್ಲ. ನಮ್ಮಪ್ಪ ಈ ಶರೀರ ನೀನ ತಿಳ್ಕೊಂತ ಯಾರಿಗಾರ ಹೇಳಿದನು? ಒಬ್ಬರಿಗೆ ನೀವೆಲ್ಲ ಆನಂದ ಸ್ವರೂಪಿಗಳೇ ಅದೇನೆ ಅದನ್ನ ನೆನಪಿ ತಂದ್ಕೊಟ್ರಿ. ಆನಂದ ಬೇಕಾ ಅನ್ನೋರು ನೀವ್ಯಾರು ಮೊದಲು ನೋಡ್ಕೋರಿ. ಶರೀರ ಭಾವ ಹಿಡ್ಕೊಂಡು ಕೂತಂದ್ರೆ ನಿನ್ಗೆ ಸಮಾಧಾನ ಶಾಂತಿ ಇರ್ತೈತಿ. ನಿನ್ನ ಭಾವದಾಗಿದ್ದಾಗ ನಿನಗೆ ಆರಾಮ ಇರ್ತೈತಿ. ಈ ಶರೀರ ಭಾವ ನಿನ್ನ ಭಾವ ಅಲ್ಲದು, ನಿನ್ನ ದುಃಖ ಕೊಡೋದನ್ನೋದು. ದೇಹ ಭಾವ ಯಾವಾಗಲೂ ದುಃಖ ಕೊಡ್ತೈತಿ. ಅದಕ್ಕೆ ಈ ದೇಹದ ಸಂಬಂಧ ತಪ್ಪಿಸ್ಕೊಂಡು ಯಾರು ಅದಾರ ಅವ್ರು ಆರಾಮದಾರ. ದೇಹ ಸಂಬಂಧ ತಪ್ಪಿಸ್ಕೊಂಡು ಅದನ್ನು ಊರ್ಲಾಕೋದಲ್ಲ. ಇದು ನಾನು ಅನ್ನೋ ತಪ್ಪು ತಿಳುವಳಿಕೆನ ತೆಗೆದುಹಾಕೋದು. ಏನು ತಾನಲ್ಲವೇ ಉಡಲೆಂಬ ಸುವಿವೇಕವನ್ನು ಮಾಡಿ ಮನುಜ ಅಂತ. ನಾನು ಬೇರೆ, ಈ ಶರೀರನ ಬೇರೆ ಅಂತ. ಶರೀರ ಇಲ್ಲೇ ನನಗೆ ಇರಾಕ್ ಬರ್ಬೇಕಲ್ಲ. ನಾ ಶರೀರ ಇದ್ರೆ ನಾನು ಅಂತ ತಿಳ್ಕೊಂಡೇನೆ. ನಾನಾ ಇದು ಅಂತ ತಿಳ್ಕೊಂಡೇನೆ. ಇವ ಮೂರ್ಖ. ಯಾವುದನ್ನು ಎದುರಿಟ್ಟು ನೀ ತಿಳಿತಿ, ಯಾವಾಗ್ಲೂ ನೀನ್ ಹಿಂಬಾಲಿ ಬರುವುದಿಲ್ಲ. ಶರೀರ ಒಂದು ಅವಸ್ಥೆ ಒಳಗೆ ಅಷ್ಟ ಐತಿ, ಮತ್ತೊಂದು ಅವಸ್ಥೆ ಒಳಗೆ ಇಲ್ಲಿ ಕನಸಿನಾಗೂ ಇಲ್ಲ, ನಿದ್ದೆಯೊಳಗೂ ಇಲ್ಲ. ಇಂಥದ್ದನ್ನು ನಾನು ನನ್ನದು ಅಂತ ತಿಳ್ಕೊಂಡು ಕುಂತಿಲ್ಲ. ಇದು ಸಂಬಂಧ ತಪ್ಪಿದಾಗ ಆರಾಮದೀನಿ. ಸಂಬಂಧ ಇಟ್ಕೊಂಡ್ರೆ ಹತ್ತಿ ನೋಡ್ರಿ ಸಂಕಟ ಚಾಲು ಆಯ್ತು. ನಾ ಹೆಣ್ಣದೀನಿ ಗಂಡದೀನಿ ಅಂತ ಇದನ್ನ ಹೇಳಿ ಸಂಬಂಧದಿಂದ ದುಃಖ ಪಡ್ಲಿಕ್ಕೆ ಏನ್ ನೀ ಶರೀರ ಸಂಬಂಧ ತಪ್ಪಿದ ಮ್ಯಾಗ ಹೆಣ್ಣು ಗಂಡಿನ ಭಾವ ಇಲ್ಲ ನೀನು. ಈ ಕೆಟ್ಟು ಹೋಗು ಶರೀರ ಸಂಬಂಧ ಇಟ್ಕೊಂಡ ದುಃಖ ಹೊಂದ್ಬೇಕಂತ ಹೊಂಟಿ. ಎಂದಿಗೆ ಸಾಧ್ಯ ಆಗ್ಬೇಕು? ಎಂದಿಲ್ಲ ಒಂದು ದಿನ ಕೈ ಕೊಡೋದನ್ನ. ಯಾರು ಇದನ್ನ ನಂಬ್ಕೊಂಡು ಕೂತಾರ ಶರೀರವನ್ನ, ಅವ್ರು ಎಲ್ಲರಿಗೂ ಹೊಡ್ತಾ ಕೊಡುದು ನಾವು. ಅದಕ್ಕೆ ನನ್ನ ಹೆಚ್ಚಕ್ ಹೋಗ್ಬೇಡ, ನಂಬಬೇಡ ಅಂತ. ಅಸ್ಥಿರವಾದದ್ದು ಶರೀರ. ನಿಮ್ಮ ನಿಜವನ್ನು ನಂಬಲಿ. ನೀವು ಯಾರು, ನಿಮ್ಮ ನಿಜ ಸ್ವರೂಪ ಏನು ಅದನ್ನು ತಿಳ್ಕೊ. ತತ್ವಮಸಿ ಅಂತ ಹೇಳ್ಯಾರ. ಅದು ತ್ರಿಕಾಲಪಾತವಾದಂತ ಇರು. ತತ್ತಂದ್ರೆ ತ್ವಮ್ಮಂದ್ರೆ ನೀನು, ಹಸಿ ಅಂದ್ರೆ ಇದ್ದಿ. ನನಗೆ ಬೇರೆ ಐತದಂತ ತಿಳ್ಕೊಂಡಿ, ನೀನ ಅದ ಅದಿ. ಯಾವ್ದು ನೀ ಅನ್ಯವಾಗಿ ಐತಂತ ತಿಳ್ಕೊಂಡಿದ್ದೆ ಅದ ನೀನದಿ ಅಂತ. ಬೇರೆ ಐತೆ ಅಂತ ಹುಡುಕಿಯಾಡಿದ್ರೆ ಎಲ್ಲಿ ಸಿಗ್ಬೇಕು ನಿಮಗೆ? ಭಿನ್ನ ಬಿಟ್ಟ ಅರಸಲ್ಲ, ಏನಂತೂ ಕಾಣಿಸಲು ಬರಿದೆ. ನೀನ ಅದಿ ಆ ಪರಬ್ರಹ್ಮ ಸ್ವರೂಪ, ಆನಂದ ಸ್ವರೂಪನ ನೀನದಿ ಅನ್ನೋದನ್ನ ಅನುಭವದಿಂದ ನೋಡ್ಕೊ. ಎಷ್ಟು ದಿನ ಅನುಭವಕ್ಕೆ ಬರುವಂಗೆ ಹೇಳಿದ್ರು ನಂಬಕ್ತಾ ಇರಲಿಲ್ಲ ನಾವು. ನಮ್ಮ ಮತ್ತೆ ಬೇರೆ ಬೇರೆನೇ ಐತೆ ಅಂದ್ರೆ ಭೇದ ಕಲ್ಪನಾ ಮಾಡ್ಕೊಂಡು ಭೇದದಿಂದ ನಿಶ್ಚಯವಾಗಿ ನಿನಗೆ ದುಃಖನಾಗ್ತದೆ. ಭೇದ ಭಾವ ಏನೈತಲ್ಲ, ನಿರಂತರ ನಿನಗಿದು ದುಃಖ ಕೊಡ್ತೈತಿ. ಇಹ ನಾನಾ ಏವ ಪಶ್ಯತಿ ಮೃತ್ಯುಶೋ ಮೃತ್ಯುಂ ಗಚ್ಚತಿ ಅಂತ. ಯಾವ ಇದರಲ್ಲಿ ಭೇದವನ್ನು ಕಾಣ್ತಾನ, ನಾ ಬೇರೆ ದೇವರು ಬೇರೆ ಐತೆ ಅಂತ ಕಲ್ಪನಾ, ಅವನು ಜನ್ಮ ಜನ್ಮಾಂತರ ದುಃಖವನ್ನು ಹೊಂತಾನು. ಅದಕ್ಕೆ ಭೇದ ಕಲ್ಪನೆಯನ್ನು ತೆಗೆದು ಹಾಕೋದು. ಭೇದ ಕಲ್ಪನೆಗಳನ್ನು ತೆಗೆದು ಹಾಕಿದಾಗ ನಿನಗೆ ಅನುಭವ ಬರ್ತದೆ. ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಬರ್ತೈತಿ. ನಿಮ್ಮ ವಿಶ್ವವಿದ್ಯಾಲಯಗಳೆಲ್ಲ ಗೂಡ್ಸ್ ಕಂಪನಿಯವು. ಬರೀ ಏನ್ ಮಾಡ್ತಾವು? ಜಡ ವಸ್ತುಗಳ ತಿಳುವಳಿಕೆನ ಮಾಡಿಕೊಡ್ತಾವಿಲ್ಲ. ಅವನ್ ತಲೆಯಾಗ ಹಾಕೊಂಡು ವಜ್ಜೆ ಹೊತ್ಕೊಂಡು ತಿರ್ಬೋದು.
ಅದನ್ನ ತಲೆಯಾಗಿ ಇಟ್ಕೊಂಡು ಕುಂದಿರ್ತಿ. ಅದನ್ನ ಕಲ್ತದ್ದಿಲ್ಲ, ಅದ ತಲೆಯಾಗಿ ಇಟ್ಕೊಂಡು ಅದ ಸುಖರೂಪ ಅಂತ ತಿಳ್ಕೊಂಡು ಅವುಗಳ ಪ್ರಾಪ್ತಿಗಾಗಿ ಇಡೀ ಜೀವನ ಎಲ್ಲ ಹಾಳು ಮಾಡ್ಕೊತೀನಿ. ನೀ ಯಾರಿದ್ದೇನೋ ನೆನಪಿದ್ದಂಗೆ ಕೊಡ್ತಾವನು ನಿಮ್ಮ ವಿಶ್ವವಿದ್ಯಾಲಯಗಳಲ್ಲಿ. ಅದು ವಿಶ್ವದ ವಿದ್ಯಾ, ಜಗತ್ತಿನ ತಿಳುವಳಿಕೆ ಮಾಡಿಕೊಡ್ತಾವು, ನಿನ್ನ ತಿಳುವಳಿಕೆಯನ್ನು ಮಾಡಿಕೊಡ್ಬೋದು. ಎದರ ಸಂಬಂಧ ಕಲಿಯುವುದು? ಅದನ್ನು ವಿಷಯದಿಂದ ಸುಖ ಹೊಂದಬೇಕಂತ ಕಲಿಯುವುದಿಲ್ಲ. ಸುಖ ನಿನ್ನಲ್ಲೇ ಐತೆ ಅನ್ನೋದನ್ನು ತಿಳಿಸ್ಕೊಡ್ತಾವ. ನಾವು ನೀನ ಸುಖ ಸ್ವರೂಪ ವಿದ್ಯೆಯನ್ನು ತಿಳಿಸ್ಕೊಡ್ತಾವ. ವಿಶ್ವವಿದ್ಯಾಲಯ ಆ ತಿಳುವಳಿಕೆ ಮಾಡಿಕೊಡ್ತಾವ. ನಾವು ನಿನ್ನಲ್ಲೇ ನೀನು ತೃಪ್ತಿಯನ್ನು ಹೊಂದ್ಕೊಂಡಿರ್ಲಿಕ್ಕೆ ಬರ್ತೈತಿ. ಅನ್ಯತನ ಅವಲಂಬನೆ ಮಾಡುವ ಅವಶ್ಯಕತೆ ಇಲ್ಲ. ಅನ್ಯತನ ಅವಲಂಬನೆ ಮಾಡೋರೆಲ್ಲರೂ ಅಜ್ಞಾನಿಗಳು. ಅವೆಲ್ಲ ವಿಷಯದಲ್ಲಿ ಸುಖ ಸಿಗ್ತೈತೆ ಸುಖ ಬುದ್ಧಿ ಇಟ್ಕೊಂಡು ಅವುಗಳ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡ್ತಾರೆ. ಅದು ಬೇಕು ಇದು ಬೇಕನ್ನೋರೆಲ್ಲ ಅಜ್ಞಾನಿಗಳು. ನಾವು ಎದಕ್ ಬೇಕಾಗ ಸಂಕಟ ಒಂದಕ್ಕೇನು ಸುಖ ಒಂದಕ್ಕೆ ಬೇಕಂತ ಕೂಡಿಸ್ಕೊಂಡು ಆರಾಮದಿಯಾ? ಕಸ ಗುಡಿಸ್ಕೊಂಡು ಕುಂತೇನು ಕೆಲ್ಸ ಇಲ್ಲ. ಬಿಡೋದನ್ನು ಕಸ ಗುಡಿಸು ಕೆಲಸ ಬಿಡೋದನ್ನು. ವಿಶೇಷಂಗರ ವೃತ್ತಿಯೊಳಗೆ ಕೂತಂದ್ರೆ ಜನ್ಮ ಎಲ್ಲ ವ್ಯರ್ಥ ಆತನಿಂದ. ಎದಕ್ ಬಂದೇನೋ ಸುಧಾ ಖಬರ್ ಇಲ್ಲ ನಿಮಗೆ. ಬರೀ ಕಸ ಗುಡಿಸೋದೊಂದೇನ ಮಾಡಿದ್ದೇನೆ. ವಿಷಯವೆಂಬ ತುಷವೆಲ್ಲವನ್ನು ತೂರಿ ಅಂದರು. ಬರೀ ವಿಶೇಷಂಗರ ವೃತ್ತಿಯೊಳಗೆ ಕೂತಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ ಇಲ್ಲ. ಮಹಾತ್ಮರಾದವರೆಲ್ಲ ಬರೀ ವಿಶೇಷಂಗಳ ಮಾಡ್ಕೊಂತ ಅಡ್ಡಾಡಿದ್ರು. ನಾವು ಬರೀ ಅದ್ರ ನೆನಪಿರ್ತನ ಅದರ ವಾಸನ ಇದ್ರೆ ಇದೇ ಜ್ಞಾನಕ್ಕಿತ್ತು. ಅದನ್ನ ಯಾವುದೋ ಜನ್ಮದಾಗ ಕಳೆದುಕೊಂಡ. ನಾವು ವಿಶೇಷಂಗ್ರಹ ವೃತ್ತಿ ಇರಬಾರ್ದು. ಮುಕ್ತಿ ಹೊಂದಬೇಕನ್ನೋ ಇಚ್ಛಾ ಇದ್ದ ವಿಶೇಷಂಗ್ರಹ ವೃತ್ತಿ ಇತ್ತಂದ್ರೆ ನಮಗೆಂದೂ ಸಾಧ್ಯ ಆಗುತ್ತೆ. ಬಹಳ ಹೀನ ಸ್ಥಿತಿ ಬರ್ತದೆ. ಅಧ್ಯಾತ್ಮದ ಹೆಸರಿನ ವಿಶೇಷಂಗ್ರಹ ಮಾಡ್ಕೊತ ಕೂತಿ ಅಂದ್ರೆ ಬಹಳ ಹೀನ ಸ್ಥಿತಿ ಬರ್ತದೆ. ಸುಖದಾಯಕವಾದಂತ ಇರು ತನ್ನ ಹೊರತಾಗಿ ಮತ್ತೊಂದು ಯಾವುದು ಇಲ್ಲ ಅನ್ನೋದನ್ನು ಖಾತ್ರಿ ಮಾಡ್ಕೊ. ಆನಂದ ಏನದ ಅದು ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳಿಗೆ ಗೋಚರ ಆಗೋದಿಲ್ಲ. ಅದು ನೀವು ಕರ್ಮೇಂದ್ರಿಯಗಳ ಜ್ಞಾನೇಂದ್ರಿಯಗಳ ಮೂಲಕ ವಿಷಯಗಳ ಪ್ರಾಪ್ತಿಗಾಗಿ ಪ್ರಯತ್ನ ನಡೆಸಿ ಆ ಸುಖ ಶಾಂತಿ ಹೊಂದ್ಬೇಕಂದ್ರೆ ಯಾವ ಕರ್ಮೇಂದ್ರಿಯಗಳ ಜ್ಞಾನೇಂದ್ರಿಯಗಳ ಅವಶ್ಯಕತೆ ಇಲ್ಲ. ಅವೆಲ್ಲ ಅಡಗಿದಾಗ ನಮ್ಗೆ ಅನುಭವ ಬರ್ತದೆ. ವಿಷಯಾದಿಗಳ ಮಾಲಿನ್ಯವನ್ನು ಕಳ್ಕೊಂಡಾಗ ನಮ್ಮ ಅಂತಃಕರಣ ಅಥವಾ ಮನಸ್ಸು ಪರಿಶುದ್ಧಿ ಆಕೈತಿ. ಅವಾಗ ಇದು ನಮ್ಗೆ ಅನುಭವ ಬರ್ತೈತೆ ನೋಡ್ರಿ. ಮಾಲಿನ್ಯ ಕಳ್ಕೋಬೇಕಂದ್ರೆ ಇದು ಅಭ್ಯಾಸದ ಶ್ರವಣ ಮನ ನಿಧಿಧ್ಯಾಸನದ ಅಭ್ಯಾಸ ಬಿಟ್ಟು ಬಿಡದ ನಡಿಬೇಕದ. ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತಿಲ್ಲ, ಇದನ್ನು ಬಿಡಬಾರ್ದು ಅಂದಾಗ ವಿಷಯಗಳ ಮಾಲಿನ್ಯ ಎಲ್ಲ ಕಡಿಮೆ ಅಂತ ಬರ್ತದೆ. ಅದಕ್ಕೆ ತಡೆಯದೆ ಸುವಿಚಾರವೆಂಬ ಬಸಿತವನ ಬುದ್ಧಿ ಎಂಬ ಮುಖರಕ್ಕೆ ತಿಕ್ಕಿ ವಿಷಯದ ಮಲಿನಂಗಳಿದಂಗೆ ಆತ್ಮ ವಿಚಾರದ ಅಭ್ಯಾಸ, ಅದ್ರ ಬಗ್ಗೆ ಶ್ರವಣ ಮನ ನಿಧಿಧ್ಯಾಸನ ಮಾಡ್ಕೊಂತ ಇದ್ದಾಗ ವಿಷಯದ ಮಾಲಿನ್ಯ ಎಲ್ಲ ಕಡಿಮೆ ಅಂತ ಬರ್ತದೆ. ನಿನ್ನ ಬಗ್ಗೆ ಅದು ಕೇಳುವುದಂದ್ರೆ ಏನು? ಶ್ರವಣ ಮಾಡೋದು ಯಾವ್ದ್ರ ಬಗ್ಗೆ? ನಿನ್ನ ಬಗ್ಗೆ, ನೀನು ಯಾರಿದ್ದಿ ಅನ್ನೋದ್ರ ಬಗ್ಗೆ. ನಿತ್ಯದನ ನಾವು ಕೇಳೇ ಇಲ್ಲಲ್ಲ, ಯಾವ ಜನ್ಮದಾಗೂ ಅದನ್ನು ಕೇಳಿಲ್ಲ. ಬರೀ ನಾವು ಅಲ್ಲದ್ರ ಬಗ್ಗೆ, ಅನಾತ್ಮದ ಬಗ್ಗೆ ಕೇಳೇವಿ. ಅದನ್ನು ಮಾಡ್ಕೊಂತ ಹೊಂಟೇವಿ. ಇನ್ನಾದ್ರು ಅದೇ ಸುದ್ದಿಯಾಗ ಕಾಲ ಕಳೀತಿ. ತನ್ನ ಸುದ್ದಿ ಕೇಳಾಕೈತಿಲ್ಲ ನೀತಿ ಬರ್ತೈತಿ. ನಾನು ಯಾರು, ನನ್ನ ನಿಜ ಸ್ವರೂಪ ಏನು ತಿಳ್ಕೊಳ್ಳೋದು ಬದಲಾಗಿ ಬರೀ ಅನ್ಯದ್ರ ಸುದ್ದಿ ಅನಾತ್ಮ ಚಿಂತನೆ ಒಳಗೆ ಕಾಲ ಕಳಿಸತ್ವರಿ. ಅದಕ್ಕಂತ ಎಷ್ಟೋ ಜನ್ಮಗಳು ಹಿಂಗ ಹೋಗ್ಯಾವ. ಯಾರು ಎಚ್ಚರಗೊಳಿಸೋರು ನಿನಗೆ? ಎಲ್ಲೋ ಅದು ಎಚ್ಚರಗೊಳಿಸಿರು. ಇದ್ರ ಕಡೆ ಎಲ್ಲ ಕೊಡ್ಬೇಕಾದ್ರೆ ಪುಣ್ಯ ಬೇಕಲ್ಲ. ಅದ್ರ ಕಡೆ ಲಕ್ಷ್ಯ ಇರ್ಬೋದಿಲ್ಲ. ಪುಣ್ಯ ಇರ್ಲಿಲ್ಲ ಅಂದ್ರೆ ಇದ್ರ ಕಡೆ ಲಕ್ಷ್ಯ ಕೇಳಿದ್ದನ್ನು ಮರ್ತು ಬಿಡ್ತದೆ, ನೆನಪಾಗ್ಬೋದು.
ಮತ್ತೆ ಅಜ್ಞಾನ ಆವರಿಸಿ ಬಿಡ್ತದೆ, ಮತ್ತು ಅದ್ರಾಗ ಸಿಕ್ಕೊಂಡು ವ್ಯಾಮೋಹ ಬೀಳ್ತದೆ. ಮೊಟ್ಟ ಮೊದಲಿಗೆ ಗೊತ್ತಾದದ್ದು ನಿನಗೆ ಆನಂದ. ಹಿಂದಗಡೆ ಯಾವ್ದಾರ ವಿಷಯಾದಿಗಳ ಮುಖಾಂತರ ಅದು ಗೊತ್ತಾಗ್ತಾನೆ, ಮೊದಲೇ ಗೊತ್ತಾಯ್ತು ಅದು ನಿನಗೆ. ಸಾಲಿ ಕಲ್ತು ಏನ್ ಮಾಡವ, ನಿನ್ನ ಕಲ್ಸವ್ರ ಏನಾಗ್ಯಾರ ನೋಡ್ಕೋ. ಸಾಲಿ ಕಲ್ಸವ್ರು ಏನಾರ ಕಲಿಯುದಂದ್ರ ಸಂತಾನ ಕಲಿಯುದು. ನಿನ್ನ ಬಿಟ್ಟು ಏನಾರ ಕಲಿಯುದಂದ್ರ ಸಂತಾನ ಕಲಿಯುದು. ಕಲ್ತು ಕತ್ತಿ ಹಾಕೊಂಡು ಕುಂತೀನಿ, ಅದು ಕತ್ತಿ ಕಾರ್ಬಾರ್ ಮಾಡ್ಕೊತ ಕುಂತಿಲ್ಲ. ಜೀವನ ಎಲ್ಲ ಅದ ನಡೀತದೆ. ಅದ ವಿಶೇಷ ಅಂದ್ರೆ ವಿಷಯ ಬೋಧ. ಇದನ್ನ ಮಾಡಿದ್ವಿ, ಇದಕ್ಕಿಂತ ಹೆಚ್ಚಿಂದ ಏನ್ ಮಾಡಿದ್ಪ, ಏನ್ ಲಾಭ ಮಾಡ್ಕೊಂಡೇವು ಸಾಲಿ ಕಲ್ತು. ಬಹಳಷ್ಟು ವಿಶೇಷ ಅಂದ್ರೆ ವಿಷಯ ಭೋಗ ಮಾಡ್ಕೊಂತ ಜೀವನ ಎಲ್ಲ ಹಾಳು ಮಾಡಿದ್ದೇನೆ. ಅದರಿಂದ ಪರಿಣಾಮ ಏನಾಯ್ತು ನೋಡ್ಕೊ. ಎಲ್ಲರೂ ಕುಂಬಾರ ಕುಡಿಕೆಯಾಗ ಒದ್ದಾಡವ್ರು. ಅದನ್ನು ತನಗೆ ಬೇಕಾದದ್ದು ತನ್ನಲ್ಲಿ ಅದ ಅನ್ನೋದು ಎಷ್ಟು ಜನರಿಗೆ ಉಳಿದಿದ್ರು. ಮನಸ್ಸು ಸುಮ್ಮನೆ ಇರುವುದು ಅಂದ್ರೆ ಏನ್ರಿ, ಯಾವುದೇ ತರದ ವಿಚಾರ ಎಲ್ಲ ಅಡಿಗೆ ಬಂದ್ ಆಗುತ್ತೆ. ವಿಚಾರ ಇಲ್ಲದಿರುವಿಕೆನ ಸುಮ್ಮನೆ ಇರುವಿಕೆ ಅಂತಾರೆ. ಸುಮ್ಮನೆ ಇರುವುದರಿಂದ ಏನಾರು ಮಾಡ್ಬೇಕಾಗಿತ್ತು, ಜಾತ್ರೆ ಮಾಡ್ಬೇಕಾಗಿತ್ತೇನು ಸುಮ್ಮನೆ ಇರೋ ಸಂಬಂಧ? ಜಾತ್ರೆ ಮಾಡಿದ್ರೆ ಸುಮ್ಮನೆ ಇರ್ಸಕ್ಕಾಗತ್ತೆ ಅನ್ನೋ ಮನಸ್ಸನ್ನ ಮತ್ತು ಇನ್ನ ಮಾಡ್ಬೇಕನ್ನೋಂಗಾಗೈತಿ, ಹೌದಿಲ್ಲ? ಇನ್ನಷ್ಟು ದಿನ ಹಿಂಗ ಮುಂದುವರ್ಸಿರ್ಬ ಅದನ್ನ ಜಾತ್ರೆ ಮಜಾ ಮಾಡೋಣ ಅಂತ ಇದನ್ನ ಮಾಡ್ಕೊತಾ ಹೋದಿಲ್ಲ. ಯಾದಕ್ ಬಂತದ ಕೆಲ್ಸಿದ್ದ, ಹೌದು? ಎದ್ರ ಸಂಬಂಧ? ವಿಷಯ ವಾಸನಾದಶಿಂದ ಜಾತ್ರೆ ಮಾಡುವುದ್ರ ನೀವು ಆರಾಮಿರುವುದರಿಂದ ಜಾತ್ರೆ ಮಾಡೋ ಅವಶ್ಯಕತೆ ಇಲ್ಲ. ತನ್ನ ಬಿಟ್ಕೊಟ್ಟೆ ಏನಾರ ಕಲಿಯುವುದಂದ್ರೆ ಏನು? ಸಂತಾನ ಹೊಂದಾಕ ಆಗುದಿಲ್ಲ. ನೀವು ಮೊದಲೇ ಈ ಕುಡಿಕೆಯಿಂದ ನಿನಗೆ ಸಮಾಧಾನ ಸಿಕ್ಕತಿಲ್ಲ ನೋಡ್ಕೋ, ಮತ್ ಇನ್ನೊಂದು ಕುಡಿಕೆ ಗಂಟು ಬೀಳಕಂತ. ಯಾವುದು ಆಲೋಚನೆ ಇಲ್ದಾಗ ಆರಾಮ್ ಇರ್ತೈತಿ ಅನ್ನೋ ಗತ್ತು ಕಲ್ತು ಬಿಟ್ಟಿರ್ತೈತಿ ನೋಡ್ರಿ. ಯಾವುದೇ ತರದ ಆಲೋಚನೆಗಳಿಗೆ ಅವಕಾಶ ಕೊಡುದು, ಎಲ್ಲ ಕಲ್ಪನಾರಹಿತ ಇರುವಿನ ಅನುಸಂಧಾನ, ಅದೇ ಧ್ಯಾನ. ಹೆಚ್ಚು ಹೆಚ್ಚು ನಾವು ಆ ಸ್ಥಿತಿಯೊಳಗೆ ಮನಸ್ಸನ್ನು ನಿಲ್ಲಿಸುವ ಪ್ರಯತ್ನ ಮಾಡೋದು. ಕಲ್ಪನಾರಹಿತ ಇರುವಿನ ಅನುಸಂಧಾನನೇ ಧ್ಯಾನ. ಮನಸ್ಸು ಕಲ್ಪನಾರಹಿತ ಅದೇ ಆಕಾರ ಕಲ್ಪನಾರಹಿತ ಸ್ಥಿತಿ ತದ್ಗತಿ ಏನಂದ್ರೆ ಧ್ಯಾನಾವಸ್ಥಿತ ತದ್ಗತೇನ ಮನಸ್ಸಾ ಅಂತ. ಮನಸ್ಸು ಯಾವುದು ಕಲ್ಪನಾ ಇಲ್ಲದ ಕಲ್ಪನಾರಹಿತ ಸ್ಥಿತಿಯೊಳಗೆ ನಿಲ್ಲಿಸುವುದು, ಅಲ್ಲಿ ಆನಂದದ ಸೂತ್ರ ಇರ್ತೈತಿ, ಬ್ರಹ್ಮ ಸೂತ್ರ ಇರ್ತೈತಿ. ಬೇರೆ ಹಿಡಿತಾನೆ ಇಲ್ಲ ಇದಕ್ಕೆ. ನೀ ಒಂದು ಏನಾರ ಕಲ್ಪಿಸ್ಕೊಂತ ಕೊಡುದು, ಯಾವ್ದಾರ ನಾಮ ರೂಪ ಕಲ್ಪಿಸ್ಕೊಂತ ಕೊಡುದಲ್ಲ. ಅದಕ್ಕೆ ಹೊರಗೊಂದು ರೂಪವನ್ನು ಇಚ್ಛಿಸದೆ, ಒಳಗೆ ಬೇರೆ ತರದ ಲಕ್ಷ್ಯವನ್ನು ಅರಿದು ಭಾವಿಸದೆ, ಮರೆಯದೆ ಎಚ್ಚರವನ್ನು ಅಚ್ಚಳಿಯದೆ, ವಾಸನೆ ಇರಿಸದೆ, ಏಕಾಗ್ರತೆ ಕೈಗೊಂಡಲ್ಲದೆ ಪಡೆಯುವುದಾಗದು ನಿಜ ಸುಖವು ತನ್ನ ತಾನು ಎಡೆಬಿಡದೆ. ಹಿಂಗ ನಮ್ಮನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಆತ್ಮ ಸಂಶೋಧಕರಾಗಬೇಕಾಗಿದೆ. ನಮ್ಮನ್ನು ನಾವು ತಿಳ್ಕೊಂಡು ಉಳ್ಕೊಂಡಾಗ ನಮಗೆ ನೆಮ್ಮದಿ ಇದೆ. ನಾವು ಅಲ್ಲದ್ರ ನೆನಪು ಮಾಡಾಗ ಕಾಲು ಕಳಿತೇವೆ. ನಾವು ಅನ್ಯದ್ರ ನೆನಪಿನಾಗ ಕಾಲು ಕಳೆದ ಇದ್ದ ಸಮಾಧಾನ ಕೇಳಿಸ್ಬೇಕು. ನಿನ್ನಿಂದ ಅರಿವಿಸ್ಕೊಳ್ಳೋವೆಲ್ಲ ನಿನಗೆ ಗಣ್ಯವಾಗಿರೋದು. ನೀನಂದ್ರೆ ಎಲ್ಲವನ್ನ ಅರಿತಕ್ಕಂಥ ಅರಿವ ನೀನದಿ. ಅದ್ರ ನೆನಪಿನಾಗ ಇರ್ಬೇಕು. ನಾವು ಹೆಚ್ಚು ಹೆಚ್ಚು ವೇಳೆ ಎಲ್ಲ ಆಯುಷ್ಯದ ವೇಳೆ ಅದರ ಅರಿವಿನ ನೆನಪು ಇರುವಿನ ನೆನಪಿನಾಗ ಕಾಲು ಕಳೆದಾಗ ನಿನಗೆ ಅದು ಅನುಭವ ಕೊಡ್ತದೆ.
ಸುಮ್ಮನೆ ಇರುವುದು ಅಂದ್ರೆ ಬಾಯಿ ಸುಮ್ಮನೆ ಇರುವುದಲ್ಲ, ಮನಸ್ಸು ಸುಮ್ಮನೆ ಇರುವುದು. ಏನಾರ ಮಾಡೋದು ಹಗರಾಗೈತಿ, ಸುಮ್ಮನೆ ಏನು ಮಾಡಲು ಕಠಿಣ ಹಾಕೊಂಡು ಕೂತೈತಿ. ಯಾಕೆ ಮಾಡ್ಕೊಂತ ರೂಢಿ ಬಂದ್ಬಿಟ್ಟೈತಿ, ಅಭ್ಯಾಸ. ಏನಾರ ಮಾಡಿದ್ರೆ ಆರಾಮಿರ್ತೇವೆ ಅಂತ. ಇಲ್ಲಿ ತನಕ ಮಾಡಿರಲ್ಲ, ಏನಾಗೈತಿ ನೋಡ್ಕೊರಿ. ಅದರಿಂದ ದನವೂ ಆಗೈತಿಲ್ಲ. ಅಂದಿಂದ ಅದನ್ನ ಯಾಕೆ ಮಾಡ್ಬೇಕು? ಏನ್ ಲಾಭ ಮಾಡ್ಕೊಂಡು ಅದನ್ನ ಮಾಡಿ? ಇನ್ನ ಅದನ್ನ ಮಾಡ್ಬೇಕನ್ನೋ ವಾಸನ ಹಂಗೈತಿ. ಮಾಡ್ಬೇಕನ್ನೋ ವಾಸನಾನ ನೀನು ಜನ್ಮ ಜನ್ಮ ಅಂತ ತಿರ್ಗಾಕೈತಿ. ಏನ್ ಮಾಡಿದ್ದೇನ್ ಓದತ್ತೆ ಹೇಳಿ ನೀನು? ಜನ್ಮ ಜನ್ಮಾಂತರ ಏನಾರು ಮಾಡಿ ಸುಖ ಹೊಂದಬೇಕಂತ ಪ್ರಯತ್ನಿಸಿದಿ, ಮಾಡಿದ್ದೇನು ಓದತಿ? ಆರಾಮಿರ್ಬೇಕಂತ ಮಾಡಿದಿ, ಆರಾಮದಿ ಏನಂಗಾರ ಅಂದ್ರೆ ಎಲ್ಲ ಕೈ ಬಿಟ್ಟು ನಿಂತಾಗ ನಮಗಿದ ಅನುಭವ ಬರುವಂತಾದ್ರಿ. ವೈರಾಗ್ಯ ಉಳ್ಳವನಲ್ಲಿ ಇದ ನಿಲ್ತೈತ್ರಿ ಈ ಬೋಧೆ, ಹೌದಿಲ್ಲ? ತ್ಯಾಗ ಮಾಡಿದಾಗ ಬರ್ತೈತಿ. ಆರಾಮಿರಾಕ ಹೊರಗಿಂದ ಏನು ಬಿಡು ಅವಶ್ಯಕತೆ ಇಲ್ಲ, ಒಳಗ್ ಬಿಡು ಕೆಲಸ. ಬಟ್ಟಿ ಬದಲು ಮಾಡಿದ್ರೆ ಆರಾಮಿರಾಕೈತೇನಿ? ಎಂತ ಬಟ್ಟಿ ಹಾಕೊಂಡ್ರೆ ಆರಾಮಿರ್ತೀವಿ? ಯಾ ಸೋಗ್ ಹಾಕಿರ ಆರಾಮಿರ್ತೀವಿ? ನಾವು ಸೋಗ್ ಹಾಕಿರ ಸನ್ಯಾಸ ಅಂತ ತಿಳ್ಕೊಂಡು. ಸನ್ಯಾಸ ಅಂದ್ರೆ ಎದಕ್ಕಂತ? ವಾಸನಾ ತ್ಯಾಗಕ್ಕ ಸನ್ಯಾಸ ಅಂದ್ರೆ. ಭೋಗ ವಾಸನೆಗಳು, ಹೃದಯಗತವಾದಂತಹ ಭೋಗ ವಾಸನೆಗಳನ್ನೆಲ್ಲ ತೆಗೆದು ಹಾಕಿದಾಗ ನಮ್ಗೆ ಸಮಾಧಾನ, ಶಾಂತಿ ಸಿಗುತ್ತೆ. ಅವು ಏನ್ ಮಾಡ್ತಾವ? ವಾಸನೆಗಳು ತೇಕಾಕ್ ಹಚ್ತಾನ. ಜನ್ಮ ಜನ್ಮಾಂತರ ನಮ್ಮನ್ನೆಲ್ಲ ತೇಕಾಕ್ ಹಚ್ಚಿದ್ದು ಅವು, ಕಷ್ಟಪಡಕ್ ಹಚ್ಚಿದ್ದು. ಎಲ್ಲಿ ತನಕ ವಾಸನಾದ ಒಳಗೆ ಭೋಗ ವಾಸನೆಗಳು, ಅಲ್ಲಿ ತನಕ ನಿಮ್ಮ ಸುಮ್ಮನೆ ಕೊಂಡೋಗ್ಬಿಡುದು. ನಡಿ, ಹೊತ್ತಾಕಿ ಟೈಮ್ ಆಗಿ ನಡಿ. ಹೌದಿಲ್ಲ? ಅವು ತೇಕಾಕ್ ಹಚ್ತಾವ ಒಳಗೆ ವಾಸನೆಗಳು. ಕುಂಡ್ರು ಕೊಡುದಿಲ್ಲ, ಅವನಿಗೆ ನಿಂದ್ರ ಕೊಡುದಿಲ್ಲ. ನಾವು ಪಡಿಬೇಕನ್ನೋ ದೀಕ್ಷದ ಆಗ್ತದಿಲ್ಲ. ಯಾವಾಗ ಬಾಧೆನೋ ಅಲ್ಲಿ ತಗೊಂಡು ಬಂದೇನು, ಬರೇ ಇದೆ ಹೆಸರಿನಾಗ. ಈ ವಾಸನ ಕಟ್ಕೊಂಡ ಬಂದೇವಿ. ಇಲ್ಲಿ ಬರೋ ಕೆಲಸ ಏನೈತಪ್ಪ? ಈ ವಿಷಯ ವಸ್ತುಗಳ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಬೇಕನ್ನೋ ವಾಸನ ಕಟ್ಕೊಂಡು ಬಂದೇವಿ. ಅದನ್ನ ಮಾಡಾಕ್ತೀವಿ ನಾವು. ಇನ್ನೂ ಎಷ್ಟು ಜನ್ಮ ಹೊಕ್ಕವನು ವಾಸನ ನಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ ಹಂಗೆ ತಿರುಗುದಾಗ್ತದ. ಲೆಕ್ಕಿಲ್ಲದಷ್ಟು ಜನ್ಮಗಳನ್ನು ಹೊಂದಿನಿ, ಇದರಿಂದ ಸುಖ ಸಿಗ್ತೈತೆ ಅಂತ ಪ್ರಯತ್ನ ಮಾಡಾಕೈತೆ. ಎಷ್ಟೋ ಶರೀರಗಳು ಹೋಗ್ಯಾವ ಹಿಂಗ. ಯಾವಾಗ ನೀ ಶಾನೆ ಆಗೋದಿಲ್ಲ? ಎಲ್ಲ ವಾಸನೆಗಳನ್ನ ನಾಶ ಮಾಡ್ಕೊಂಡಾಗ ದುಃಖರಹಿತ ಆಗಿರ್ಲಿಕ್ಕೆ ಗೊತ್ತದ. ಇಲ್ಲಾಂದ್ರೆ ದುಃಖ ಪಡೋದು ತಪ್ಪುದಿಲ್ಲ. ನಿನಗೆ ವಾಸನ ನಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ. ನಿದ್ದೆ ಮಾಡ್ಬೇಕಾದ್ರೆ ಯಾ ಸುಖ ಆಗ್ತೀವಿ? ಬಟ್ಟಿ ಬದಲ್ ಮಾಡ್ತೇನ ಅಲ್ಲಿ? ಯಾಕ್ರಿ? ಮತ್ತ ತಾತ್ಪೂರ್ತಿಕ ವಿಶ್ರಾಂತಿ ಒಂದಾಗ ಬೇಕಾಗಿಲ್ಲ ಯಾವ ಬಟ್ಟಿ ಬದಲು ಮಾಡೋದು. ಇನ್ನು ಕಾಯಂ ಆರಾಮ್ ಇರ್ಬೇಕಂದ್ರೆ ಯಾ ಸೋಗ ಹಾಕೊಡ್ಬೇಕಾಗಿದ್ರಿ? ಸೋಗಿಗೂ ಸನ್ಯಾಸಕ್ಕೂ ಯಾವ ಸಂಬಂಧ ಇಲ್ಲ. ಪಾಟಿ ಮೇಲೆ ಬಿಳಿಗಿರಿ, ಹಾಳಿ ಮ್ಯಾಗಿನ ಕರಿಗಿರಿ ಕಲ್ತ ಆರಾಮ್ ಇರಕ್ ಕಲ್ತೇನಪ್ಪ? ಹಾಳಿ ಮ್ಯಾಗಿನ ಕರಿಗಿರಿ ಕಲ್ತದ ಶಾನ್ಯಾನಾಗಿನಂತಿ. ಶಾನೆ ಆದ್ರೆ ನಿನಗೆ ಯಾವ ಚಿಂತೆನೂ ಇರಬಾರ್ದು. ಆರಾಮ್ ಇರ್ಬೇಕಂದ್ರೆ ಯಾವ ಪಾಟಿ ಮ್ಯಾಗಿನ ಬಿಳಿಗಿರಿ, ಹಾಳಿ ಮ್ಯಾಗಿನ ಕರಿಗಿರಿ ಕಲಿಯುವ ಅವಶ್ಯಕತೆ ಇಲ್ಲ. ಸಿದ್ಧಾರೂಢ್ರು ಏನನ್ನು ಕಲ್ತಿದ್ದೀನಿ. ಕಲ್ತೆ ನಾನು ಹುಳ ಕಡೆ ಆಗ್ತಿರ್ ಹೋಗ್ತಾವ. ಏನು ಕಲೀಲೇ ಇದ್ರೆ ಆರಾಮ. ಕಲ್ತದ್ದೆಲ್ಲ ಮರಿ.
ಮರ್ತದ ನದಿ ಎಂದ ಏನ್ ರಾಮನ ಸ್ಥಾನ ಬಿಟ್ಟು ಕಾಮನ ಸ್ಥಾನಕ್ಕೆ ಹಾದಿಯಿಂದ ತಿರುಗಿ ರಾಮನ ಸ್ಥಾನಕ್ಕೆ ಬರುವುದು ಬಹಳ ಕಠಿಣ. ಏನ್ ಸ್ಥಾನ ಪಲ್ಲಟ ಆಗೈತಿ ನಮ್ಗೆ. ನಮ್ಮ ಸ್ಥಾನದಾಗ ನಾವಿದ್ರೆ ಆರಾಮ ಇರ್ತಿದ್ದೀವಿ. ಅದ ಸ್ವಸ್ಥಾನ, ಕೆಡದೆ ಇರ್ತಕ್ಕಂಥ ಸ್ಥಾನ. ಏನ್ ಸ್ಥಾನ ಪಲ್ಲಟ ಆಗೈತಿ. ಏನ್ ವೈರಾಗ್ಯದ ಹೊರತು ಏನ್ ಮಾಡಿದ್ರು ಕೆಲಸ ತ್ಯಾಗ. ಎಲ್ಲಿ ಬಿಡೋದು? ಮನಸ್ಸಿನಾಗ ಹಿಡಿದು ಮನಸ್ಸಿನಾಗ ಕೈ ಬಿಡು. ರೊಕ್ಕಿದ್ದಾಗ ಪೇಟೆನ್ ಸಾಮಾನು ಸಿಗ್ತಾವ. ಹಂಗ ಇಲ್ಲಿ ವಿವೇಕ ವೈರಾಗ್ಯ ಇದ್ರೆ ಸ್ವರೂಪದ ಜ್ಞಾನ ಮಾಡ್ಕೊಳಕ್ ಸಾಧ್ಯ. ಕೈಯಾಗ ರೊಕ್ಕಿಲ್ಲ, ಪೇಟೆಯಾಗ ಹೋಗಿ ಏನ್ ಮಾಡಿದ್ವಿ? ಉಪಯೋಗ ಇಲ್ಲ. ಹಂಗಿಲ್ಲಿ ವೈರಾಗ್ಯ ಇದ್ರೆ ಜ್ಞಾನ. ವೈರಾಗ್ಯ ಇಲ್ಲದ ಅವತ್ತು ಏನ್ ಮಾಡಿದ್ರು ಕೆಲಸ ಕೊಡ್ತು. ತ್ಯಾಗದಿಂದ ಗಣ ಸೌಖ್ಯ. ವೈರಾಗ್ಯ ಬಂದಾಗ ಆ ಆನಂದದ ಸ್ಥಿತಿ ಅನುಭವ ಬರ್ತದೆ. ವಿಷಯದಿಂದ ವಿಮುಖನಾಗದ ಹೊರತು ಪಾರಮಾರ್ಥಿಕ ತತ್ವಜ್ಞಾನ ಮತ್ತು ಅದರ ಫಲ ದೊರೆಯಲಾರದು. ಇದನ್ನೆಲ್ಲ ಹಂಗ ಇಟ್ಕೊಂಡು ನಾವು ಆರಾಮಿರ್ತೇವೆ ಅಂದ್ರೆ ಸಾಧ್ಯ. ಇದೆಲ್ಲ ಖರ್ಚಾಗಬಾರ್ದ. ಹಂಗ ಬಸನ ಆಗ್ಬೇಕಂತ. ಯಾಕ್ರಿ? ಏನು ಶಾಂತಿ ಮಾಡೋಂಗಿಲ್ಲ. ಯಾಕ್ರಿ? ವಾರ ಶಾಂತಿ ಅಂತ ಇಲ್ಲ. ಅಲ್ಲಿದಟ್ಟು ಅವ್ರ ಮನೆ ಅಂದಟ್ಟು ಇವ್ರ ಮನೆ ಅಂದಟ್ಟು ತಗೊಂಡು ಬಂದು, ಹೌದಿಲ್ಲ? ಜೀವನ ಸಾಕ್ಷೋದಪ್ಪ. ಎಲ್ಲಾರು ಫಂಕ್ಷನ್ ಇರ್ತಾವ, ಹೋಗಿ ಎಲ್ಲೇ ಊಟ ಮಾಡ್ಬಿಡುದು. ಶಾಂತಿ ಅಂತಿ ಮಾಡೋಂಗಿಲ್ಲ. ಹೌದಿಲ್ಲ? ರೊಕ್ಕ ಉಳಿತಾವ, ಖರ್ಚಾಕತಿ. ಶಾಂತಿಗೆ ಹೋದ್ರೆ ಖರ್ಚಾಕತಿ ನೋಡಿ ಪ್ಯಾಟಿಗೆ. ಶಾಂತಿ ಮಾಡೋಂಗಿಲ್ಲ. ಏನ್ ಮಾಡವ ಮಾಡಿ? ಉಣಗಾಣದಿತ್ತು ಏನ್ ಮಾಡವ? ತಾನು ಉಣ್ಣದೆ ಪರರಿಗಿಕ್ಕದ ದವ್ಯ ಯಾತಕೋ ಅಂದ್ರೆ. ಬರೀ ಮಂದಿ ಇದ್ರ ಮ್ಯಾಗ ಅವಲಂಬನೆ ಮಾಡಿದ ಮುಂದೆ ಎಂತ ಸ್ಥಿತಿ ಬರ್ಬೋದು ನೀನು. ಆ ಅನ್ನೋದ್ರಿನ ತೀರ್ಸ್ಬೇಕಾಗತ್ತೆ. ಎಲ್ಲೆಲ್ಲಿ ಅನ್ನ ತಿಂದಿರ್ತಿ ಆ ಋಣ ತೀರ್ಸಕ ಏನೇನ್ ಹಾಕ್ಬಿಟ್ಟು ಹೋಗ್ಬೇಕು ನಾವು. ಅದೇನಾರ ಋಣ ಸಂಬಂಧ ಅದು ಹೇಳ್ಕೊಂಡು ಹೋಗ್ತೈತಿ. ಅದಕ್ಕೆ ನಮ್ಮ ಮನೆಗೆ ಕೂಳತಿಂದ ಇದನ್ನು ಸಾಧಿಸ್ಬೇಕು. ಅನ್ಯದರ ಅವಲಂಬನೆ ಮಾಡೋಂಗಿಲ್ಲ. ಇದನ್ನ ನೀ ಸಾಧಿಸಿದ್ರೆ ಎಲ್ಲಾರು ನಿನ್ ಋಣದಾಗ ಹೋಗ್ತಾರೆ. ನೀ ಸಾಧಿಸ್ಲಿಲ್ಲ ಅಂದ್ರೆ ಮತ್ತೆ ಹೋಗುದು ಇದಕ್ಕೆ ಹೋಗಿ ಇದ್ರ ಸಾಧನದ ನೀ ತೊಡಗ್ಲಿಲ್ಲ ಅಂದ್ರೆ ಮತ್ತು ಬಾಳ್ಯಾಕ ಪಡ್ಕೊಂಡ್ರು ಏನ್ ಮಾಡುದು? ಯಾಕ್ರಿ? ಹೋಗಿ ಸತ್ಸಂಗದಾಗ ಹೋಗುದು ತೊಡಗುದು ಮತ್ತು ನಮ್ಮ ಬಾಳ್ಯದಾಗ ತೊಡಗುದು ಅಂದ್ರೆ ಅದು ನಿನ್ನ ಕೆಲಸ ನೀ ಮಾಡ್ಕೊಳ್ಳಿಲ್ಲ. ಈ ಸಾಧನದೊಳಗೆ ತೊಡಬೇಕಿಲ್ಲ. ಆ ಅನ್ನ ತಗೊಂಡಿನ ಆ ಋಣ ಯಾವಾಗ ತೀರ್ಸವನಿ? ಸತ್ಸಂಗದಾಗ ಒಂದು ಅನ್ನ ಋಣ ತೀರ್ಸ್ಬೇಕಾದ್ರೆ ನೀನು ಅದರಂತೆ ಆ ಸಾಧಿಸಿ ಇನ್ನೊಬ್ಬರಿಗೆ ಅದನ್ನ ಮಾರ್ಗದರ್ಶನ ಮಾಡ್ಬೇಕು. ಅಂದಾಗ ಋಣ ತೀರ್ತೈತಿ. ನಮ್ಗೆ ಹಗರಾಗ್ಬಿಟ್ಟೈತೆ ಅದು. ಎಲ್ಲೆಲ್ಲಿ ಸಿಗ್ತೈತೆ ಅಲ್ಲಿ ಹೊಡ್ಕೊಂತ ಅಡ್ಡಿ ಆಗ್ಬಿಟ್ಟಿರ್ತೀವಿ. ಶಾಂತಿನ ಮಾಡೋಂಗಿಲ್ಲ. ಎದಕ್ ಬೇಕಾಗೈತಿ ಶಾಂತಿ ಪಾಂತಿ? ನಮ್ಗೆ ದಿನ ಒಂದೊಂದು ಫಂಕ್ಷನ್ ಇರ್ತಾವ, ಹೊಡ್ಕೊಂತ ಹೋಗ್ಬಿಟ್ಟಿರ್ತೀವಿ. ಹೌದಿಲ್ಲ? ನೀನು ಅದೇ ಹೋಗಿ ಅಲ್ಲಿ ಸಹಾಯ ಮಾಡ್ಬೇಕು ಅನ್ನೋ ಬುದ್ಧಿ ಬರೋದು ನೀನು. ಆದ್ರೆ ಹಂಗಿದ್ರೆ ನೀನು ಹಾಕಲ್ಲಿ ಅಲ್ಲಿ ಸತ್ಸಂಗದೊಳಗ ಹೇಗೆ ಅಲ್ಲಿ ದಾನ ಮಾಡು. ಅದನ್ನು ಮಾಡ್ಬೇಕನ್ನೋದು ಬರೋದು. ನಾ ಋಣದಾಗ ಹೋಗ್ತೀನಿ. ಮತ್ತೆ ನಿನ್ನ ಕೆಲಸ ನೀ ಮಾಡ್ಕೊಂಡ್ರೆ ಯಾರ ಋಣದಾಗ ಹೋಗುದು? ನಿನ್ನ ಋಣದಾಗ ಎಲ್ಲರೂ ಜೀವನದ ಉತ್ಪತ್ತಿ ಕ್ರಮನ ಹೇಯದ. ಹೌದು.
ಎಂತಲ್ಲಿ ಜನ್ಮ ಧಾರಣ ಮಾಡಿ ನೋಡ್ತು ಏನ್ ಇದ್ರಾಗ ಸುಖ ಹುಡುಕಾಗುತ್ತೆ ವಿಷಯ ವಸ್ತುಗಳಿಗೆ. ಎಲ್ಲಿ ಇಲ್ಲದಲ್ಲಿ ಹುಡುಕಿರಿ ಎಲ್ಲಿ ಸಿಗ್ಬೇಕು ನಿಮಗೆ? ಈ ಶರೀರದಾಗ ಸುಖ ಹುಡುಕಾಕತ್ತ ಹೊಲಸಿನಾಗ ಎಲ್ಲಿ ಸಿಗ್ಬೇಕ್ರಿ ಅದು ಪರಿಶುದ್ಧ ಚೈತನ್ಯಮಯವಾದಂಥ ಇವು. ಅದನ್ನ ಎಲ್ಲಿ ಹುಡುಕಾಕತ್ತೀವಿ? ಪಂಚಭೂತಾದಿಗಳಲ್ಲಿ ಹುಡುಕಾಗುತ್ತೆ. ಪಂಚಭೂತಾದಿಗಳ ಕಾರ್ಯದಲ್ಲಿ ಅದನ್ನ ಹುಡುಕಾಕತ್ತೆ. ವಿಷಯದಿಂದ ಸುಖ, ಶಾಶ್ವತ ಸುಖ ಸಿಕ್ಕಿಬಿಟ್ಟಿದ್ರೆ ಎಲ್ಲರೂ ಹೊಂದಿ ಬಿಡ್ತಿತ್ತು. ಅದು ವಿಷಯೋಪಭೋಗ ಸಾರವೆಂದು ತಿಳಿಯದು ಹೊತ್ತು ವಿಷಯದಿಂದ ಮನಸ್ಸು ವಿಮುಖ ಆಗುವುದಿಲ್ಲ. ಇದ್ರಾಗ ಏನೂ ಲಾಭ ಇಲ್ಲನು ಬಳಿ ಮಠ ಹಂಗೆ ತಿರುಗು ತಪ್ಪೋದಿಲ್ಲ ನಮ್ಗೆ. ಜನ್ಮ ಅಂತ ತಿರುಗ್ತೇವೆ ಹಂಗ. ಧರ್ಮದ ಹೆಸರಿನ ಮ್ಯಾಗ ವಿಷಯ ಸಂಗ್ರಹ ಮಾಡ್ಕೊತ ಹೊಂಟ್ರಿ ಅಂದ್ರೆ ನಾಳೆ ಅದರ ಫಲ ಉಣ್ಬೇಕಾಗ್ತೈತಿ. ಧರ್ಮದ ಹೆಸರಿನ ಮ್ಯಾಗ ಅದನ್ನ ರಕ್ಷಣೆ ಮಾಡೋರು ಎಷ್ಟು ಮಂದಿ ಇದ್ದಾರೆ. ಅದ್ರ ಹೆಸರಿನ ಮ್ಯಾಗ ಏನ್ ಮಾಡೋರು? ನಾವು ಚೈನಿ ಹುಡ್ಕೊಂತ ಅಡ್ಡಾಡ್ತೀವಿ. ವಿವೇಕದಿಂದ ಇಂದ್ರಿಯಗಳ ಹಾವಳಿಯನ್ನು ತಡೆಗಟ್ಟುವ ಪ್ರಯತ್ನ ನಡೆಸೇನು. ಅವುಗಳ ಇಂದ್ರಿಯಗಳ ವಶವರ್ತಿ ಆಗದೆ ಅವುಗಳನ್ನು ಗೆಲ್ಲಬೇಕು. ಇಂದ್ರಿಯಗಳಿಗೆ ವಶವಾಗದೆ ಇರುವುದು ಬಹಳ ಕಠಿಣ. ಅದಕ್ಕೆ ಧೀರತ್ವ ಅಂತಾರೆ. ಇಂದ್ರಿಯಗಳಿಗೆ ವಶ ಹಾಕೊಂಡು ಕುಂತ ಅಂದ್ರೆ ಅದರಿಂದ ಕಡೆ ಆಗೋರಿ ಹಂಗೆ. ಕರ್ಣ ವಿಜಯದಿಂದ ಕಲಿತನ ಬೆನ್ನುಂಟೆ ಅಂತ. ಆ ಇಂದ್ರಿಯಗಳನ್ನು ಗೆಲ್ಲೋದಕ್ಕಿಂತ ಶೂರತನ ಮತ್ತೆ ಯಾವ್ದು ಹೇಳಿ. ಇಂದ್ರಿಯಗಳ ವಶವರ್ತಿ ಆಗದೆ ಅದನ್ನ ಅವನ ಹತೋಟಿ ಒಳಗೆ ಇಟ್ಕೊಳಕರಿ. ಬರೀ ಪರೋಕ್ಷ ಜ್ಞಾನದಿಂದ ಇಂದ್ರಿಯಗಳನ್ನು ಗೆಲ್ಲಕ್ಕಾಗುದಿಲ್ಲ. ಇನ್ನೊಬ್ಬರು ಹೇಳಿಕೆ ಕೇಳಿಕೆ ಮ್ಯಾಗದ ಹತೋಟಿ ಒಳಗೆ ಸ್ವತಃ ನೀನ ವಿಚಾರ ಮಾಡ್ಬೇಕ್ರಿ. ಸ್ವತಃ ನೀನ ವಿಚಾರ ಮಾಡದ ಹೊತ್ತ ಇಂದ್ರಿಯಗಳನ್ನ ಅದು ಮನೋ ಮತ್ತು ಇಂದ್ರಿಯಗಳನ್ನ ಶಮದ ಮಾದಿಗಳು ನಿಲ್ಲುವುದನೇ ಇಲ್ಲ. ನಮ್ಮ ಹತೋಟಿ ಒಳಗೆ ನಿಲ್ಲುವುದಿಲ್ಲ. ಬರೀ ಇನ್ನೊಬ್ರು ಹೇಳಿಕೆ ಕೇಳಿಕೆ ಮೇಲೆ ಸ್ವತಃ ನೀನ ವಿಚಾರ ಮಾಡ್ಬೇಕಿದ. ಅದಕ್ಕೆ ಪರೋಕ್ಷ ಜ್ಞಾನದಿಂದ ಕೆಲಸ ಆಗುದಿಲ್ಲ. ಅಪರೋಕ್ಷ ಜ್ಞಾನ ಸ್ವತಃ ನೀ ಅನುಭವಕ್ಕೆ ಬಂದಾಗ ಮನಸ್ಸು ಮತ್ತು ಇಂದ್ರಿಯಗಳ ಹತೋಟಿ ಒಳಗೆ ಇಟ್ಕೊಳಕ್ ಬರ್ತೈತಿ. ಅವಾಗ ಅಭ್ಯಾಸ ನಿನಗೆ ಶುರುವಾಗ್ತೈತಿ. ಮನಸ್ಸು ಮತ್ತು ಇಂದ್ರಿಯಗಳನ್ನು ಹತೋಟಿ ಒಳಗೆ ಇಟ್ಕೊಳ್ಳಿ ಬರೀ ಮಾಹಿತಿ ಮಾಡ್ಕೊಂಡ್ರೆ ಅವು ಮತ್ತು ತಮ್ಮ ಕೆಲಸ ಬಿಡುವುದನ್ನ ಹಸ್ಗೋದಿಲ್ರಿ. ಅವು ಭಾಳ ಕಠಿಣ. ಎಂಥ ಪಂಡಿತ ಅದಾನಂದ್ರು ಸುಧಾ ಅವು ಕಂಟ್ರೋಲ್ ಮಾಡ್ಕೊಳಕ್ಕಾಗುತ್ತೆ. ಮತ್ತೆ ನಿನ್ನ ಕೆಡುತ್ತಾವು, ವ್ಯಾಮೋಹಕ್ಕೆ ಕೆಡವೇ ಬಿಡ್ತಾವ. ನಾನಿ ಅನ್ನೋ ಯಾವ ಬಟ್ ಹಚ್ತೇನೆ ಅಂದ್ರೆ ಎಲ್ಲ ನನ್ಗೆ ಗೊತ್ತೈತೆ ಅಂದ್ರೆ ಸುಧಾ ಬಿಡುದಿಲ್ಲ. ನೀನು ಏನ್ ಪಸಿಗೆ ಬೀಳ ಇದ್ದಾವ ಯಾವನ ವಿಷಯದ ವ್ಯಾಮೋಹ ಪಸಿಗೆ ಬೀಳ ಇದ್ದಾವ ಯಾವ ಸಾಧು ಸನ್ಯಾಸಿ ಅದಾನ ಹೇಳ್ರಿ. ನಿನ್ನ ಹೊಲ ಮನಿ ನಿನಗೆ ಹಿತ ಕೊಟ್ಟವನು ಭಾಳ ಮಂದಿ ಗಳಿಸ್ಯಾರ. ಅವನ ಆರಾಮದಾರನ ಕೇಳೋನು. ಹೊಲ ಮನಿ ಮಕ್ಕಳು ಮರಿನ ಹಡದವ್ರು ಆರಾಮದಾರನ ಕೇಳೋನು. ಏನಾಗೈತೆ ಅವ್ರ ಹಣೆ ಬರ? ಸುಖ ಕೊಡ್ತಾವಂತ ಮಾಡಿನಪ್ಪ, ಇದ್ರಾಗ ಏನೂ ಇಲ್ಲ, ಒಳ್ಳೆ ಹೊಂದಕ್ಕೆ ಆಗ್ಲಿಲ್ಲ ಅಂತ. ಎಲ್ಲರೂ ನಿರಾಶನಾಗ್ಯಾರಿಲ್ಲ ಹಿಂದಗಡೆ. ನಾವು ತಿಳ್ಕೊಂಡಂಗೆ ಆಗ್ಲಿಲ್ಲಪ್ಪ, ಇದನ್ನು ಸುಳ್ಳ ಗುದ್ದಿ ಹಾಸ್ಕೊಂಡಿಲ್ಲ. ಅದ್ರ ಬೆನ್ನ ಹತ್ತವ್ರು ಏನಾಗ್ಯಾರ ನೋಡ್ಕೊ. ಸಂಸಾರ ಸಾಗರ ಅಗಾಧವಾದುದು. ಇದರ ಸುಳಿಗೆ ಸಿಲುಕಿದವನು ದೇಹ ಪೋಷಣೆ ಮತ್ತು ಅನೇಕ ರಂಜನಾದಿಗಳಲ್ಲಿ ಸಿಲುಕಿ ಘಾಸಿಯಾಗಿ ಹೋಗುವ. ಹೌದು, ಇದನ್ನ ರಕ್ಷಣೆ ಮಾಡ್ಕೊಂಡು ಮತ್ತು ಅದನ್ನ ಮಾಡವ. ಬಾಳೆ ಬದುಕು ಮಾಡವ, ಚಲೋತಂಗ ಬಾಳೆ ಮಾಡವ. ಅದ ವ್ಯಾಮೋಹದಾಗ ಬಿದ್ದು ಹೋಗ್ಬಿಡ್ತೈತೆ ಎಲ್ಲ. ಏನ್ ಮಾಡವ? ಗಳಿಸಿ ಏನ್ ಮಾಡವ? ಹೊಲ ಗಳಿಸಿ ಏನ್ ಮಾಡವ? ಮಕ್ಕಳು ಮರಿ ಗಳಿಸಿ ಏನ್ ಮಾಡವ? ಅದರಿಂದ ಏನ್ ಲಾಭ ಆಯ್ತು ನೋಡಿ? ಒಂದು ಈಟರ ಅದರಿಂದ ಲಾಭ ನಿನಗೆ ಯಾರು ವಿಚಾರ ಮಾಡೋದಿಲ್ಲ. ಅವ್ರು ಮಾಡ್ಯಾರ ಅಂತ ನೀನು ಮಾಡಿದ. ಅವ್ರಿಗೆ ಏನಾಗೈತೆ ನೋಡ್ಕೊ. ಗಳಿಸಿದವ್ರು ಏನಾಗ್ಯಾರ ನೋಡ್ಕೊ. ನೆಮ್ಮದಿಯಿಂದ ಅದಾರ ನಾವು.
ನಿಜವಾಗಿ ಸುಖ ಹೊಂದಿದವ್ರು ಏನು ಗಳಿಸಿದ್ರಿ ಈ ಜಗತ್ತಿನಿಂದ? ಹ್ಮ್ ಒಂದು ಕಣ್ಣು ರೆಪ್ಪೆ ಬಡಿಯುವಷ್ಟು ವೇಳೆಯಲ್ಲಿ ಕೋಲ್ಮಿಂಚು ಹೊಡೆದು ಹೋಗುವಂತೆ ಇಂದ್ರಿಯ ಪತನ ಆಗಿಬಿಟ್ರೆ ಮುಗಿದು ಹೋದ. ಎಷ್ಟರ ಸಂಬಂಧ ಇಷ್ಟೆಲ್ಲ ದುಃಖ ಪಡ್ಲಿಕ್ಕೆ ಮಾನವನಷ್ಟು ಮಬ್ಬಿಗೆ ಬೀಳುವ ಪ್ರಾಣಿ ಮತ್ತೊಂದು ಯಾವುದೂ ಇಲ್ಲ ಈ ಜಗತ್ತಿನೊಳಗೆ. ಉಳ್ಕಿದ ಪ್ರಾಣಿಗಳು ಸಿಕ್ಕಾಗ ಮಬ್ಬಿಗೆ ಬೀಳುದಿಲ್ಲ, ಅವ್ರು ಋತುಮತಿ ಆದಾಗ ಅಷ್ಟ ಮಬ್ಬಿಗೆ ಬೀಳ್ತು. ಇಲ್ಲ ಅಂದ್ರೆ ಮಬ್ಬಿಗೆ ಬೀಳುದಿಲ್ಲ ಅವ್ರು. ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ. ಎಷ್ಟು ಕಷ್ಟ ಪಡ್ತೀವಿ ಅನ್ನೋದು ಇಲ್ಲಿ ಹೊಳಿಬೇಕಲ್ಲ. ಜನ್ಮ ಅಂತ ತಿರ್ಗಾಕೈತಿ ಅಲ್ವ ಇದ್ರ ಸಂಬಂಧ. ಇಂದ್ರಿಯಗಳಿಂದ ಸುಖ ಸಿಗ್ತೈತೆ ಅಂತ ತಿಳ್ಕೊಂಡ ಹಂಗ ಜನ್ಮ ಅಂತ ತಿರ್ಗಾಕೈತಿ. ಮನುಷ್ಯನಷ್ಟು ಮಬ್ಬಿಗೆ ಬೀಳೋ ಪ್ರಾಣಿನ ಯಾವ್ದಿಲ್ಲ. ತಂಗಿ ನಿನ್ನ ನೋಡ್ತಾರ, ಆಟದಾಗ ಅಡ್ಸೋ ಬಂದಂಗ ಆಕೈತಿ. ನೀನು ನೋಡ್ಕೊಂತ ಅಲ್ಲಿ ನಿನ್ನ ನೋಡ್ತಾರೆ ಎಲ್ಲರೂ. ಸುಮ್ಮನೆ ಕುಂಡ್ರಬೇಕಿಲ್ಲ, ಹೊರಗೆ ಕುಟ್ರೋದಿದ್ರೆ ಬಾ ಇಲ್ಲಿ ಸುಮ್ಮನೆ ಕುಂಡ್ರು, ಹಿಂದಾಗೆ ನಮಸ್ಕಾರ ಮಾಡ್ಬೇಕು. ಐತ್ಯಾ? ಮಂದಿ ಹಾಕೊಂಡಿದ್ರೆ ಎಲ್ಲರ ದೃಷ್ಟಿ ನಿನ್ ಕಡೆನ ಹೋಗೈತಿಲ್ಲ, ಮತ್ತೆ ಏಕಾಗ್ರತೆಗೆ ಭಂಗ ಆಕೈತಿ. ಗೊತ್ತಾಗಬಾರ್ದು ನೀ ಬಂದ್ ಕುಂತದ್ದು ಯಾರಿಗೆ. ಪಶು ಪಕ್ಷಿಗಳಿಗೆ ಅವಕ್ಕ ನಿಯಮಗಳ ಪಾಲನ ಗೊತ್ತಿಲ್ಲಕ್ಕೋ ಪಾಲನ ಮಾಡ್ತಾವ. ಮಾನವ ಎಲ್ಲ ಗೊತ್ತಿದ್ದು ಇದನ್ನ ಪಾಲನ ಮಾಡಕ್ಕಾಗುದು. ಅದಕ್ಕೆ ಶರೀರ ರೋಗಗ್ರಸ್ತ ಆಕೈತಿ. ಮಾನವನ ಶರೀರಕ್ಕೆ ರೋಗಾದಿಗಳು ಬಾಗೋ, ಪಶು ಪಕ್ಷಿಗಳ ಶರೀರ ರೋಗಾದಿಗಳು ಬಾಳೋ. ಮೂರು ಮಂಗ್ಯಾ ಮುಸುವಾಗಿ ರೋಗದವನ್ರಿ ಹೆಚ್ಚಾಗಿ. ಅವಕ್ಕ ನಿಯಮಗಳ ಗೊತ್ತಿಲ್ಲಕ್ಕೋ ಅವು ಸ್ವಾಭಾವಿಕವಾಗಿ ನಿಯಮ ಪಾಲನ ಮಾಡ್ತಾವ. ಅವು ಸ್ವಾಭಾವಿಕವಾಗಿ ಮಾಡ್ತಾವು. ನಿಸರ್ಗಕ್ಕೆ ಅನುಸಾರವಾಗಿ ಜೀವನ ನಾವು ನಿಸರ್ಗ ನಿಯಮಗಳನ್ನು ಮುರಿದ ಕೃತ್ರಿಮ ರೀತಿಯೊಳಗೆ ಜೀವನ ಸಾಗಿಸ್ತೇವೆ. ಶರೀರಕ್ಕೆ ರೋಗಾದಿಗಳನ್ನ ತಂದ್ಕೋತೀವಿ. ನೋಡ್ರಿ ನೀವು ಯಾವ್ದಾರ ಪ್ರಾಣಿಗೆ ಅವಕ್ಕೆ ದವಾಖಾನೆದವನು ಹೆಚ್ಚಾಗಿ. ಈಗ ನಾವು ಪಶು ವೈದ್ಯರಂತ ಮಾಡ್ಕೊಂಡೇವಿ ಇವನ್ನೆಲ್ಲ, ಹೌದಿಲ್ಲ? ನಿಮ್ಮ ಸಾಕು ಪ್ರಾಣಿಗಳಿಗೆ ಅಷ್ಟ ಅವೆಲ್ಲ ಮಂಗ್ಯಾ ಮುಸುವಾಗ ಅವಕ್ಕೆ ಯಾರು ಮಾಡೋ ಇಂಜೆಕ್ಷನ್ ಅದು ಮಾಡೋರು ಯಾರು, ಗುಳಿಗೆ ಕೊಡೋರು ಯಾರು? ಅವಕ್ಕೆ ಪಶು ಪಕ್ಷಿಗಳಿಗೆ, ಕಾಯಿಗೆ, ಗುಬ್ಬಿಗೆ ಅವು ತಮಗೆಲ್ಲ ಗೊತ್ತೈತೆ ಅವು ಹೆಂಗ ಬದುಕಬೇಕನ್ನೋದು. ಅಷ್ಟು ಸುಧಾ ಬುದ್ಧಿ ಇಲ್ಲ ನಾವು. ಗಿಡಬಳ್ಳಿ ಸದಾ ಅವು ಹೆಂಗ ಬದುಕ್ಬೇಕು ಅನ್ನೋದು ಅವಕ್ಕೂ ಗೊತ್ತೈತಿ. ಮಗ್ಗಲ್ದಾಗ ಯಾವ್ದಾರ ಗಿಡ ಇದ್ರೆ ಸರದ ಅವು ಬೆಳಿತಾವ. ನೋಡ್ರಿ ನೀವು ಬೇಕಾದ್ರೆ ಭಾಗ ಕಾಯ್ತು ಬಿಡ್ತಾವ. ಹೊತ್ತಾಗ ಅವ್ರು ಯಾವ್ದಾರು ಬಡಿಯು ಬೇಡ ನಮಗಂತ, ಹೌದಿಲ್ಲ? ಇವ ಅವ್ರು ಕೂಡ ಜಗಳಾಡಕ್ ಹೋಗ್ತಾನ, ಇವನ್ನ ಎದುರ ಹೋಗ್ತಾನ. ಇವನ್ನ ಎದಕ್ ಬೇಕಾಗೈತಿ ಅದಕ್ಕೆ? ಅಷ್ಟು ಸುಧಾ ಬುದ್ಧಿ ಇಲ್ಲ. ಗಿಡಬಳ್ಳಿಗಿಂತ ಕಡೆಯಾದನಲ್ಲ ಅಂದ. ಅವು ಪರೋಪಕಾರಕ್ಕಾಗಿದಾವು, ಹೌದು. ತಾವ ಹಂತ ತಿಂತಾವು ನಾವು. ಪರೋಪಕಾರಕ್ಕಾಗಿ ಹಿಂದಿನ ಮಾಡಿದ ಪಾಪ ಕರ್ಮದಿಂದ ಅವು ಗಜುಮ್ ನಿಂತಾವು. ತೆಲಿ ತೆಳಗಾಗಿ ಮುಕುಳಿ ಮ್ಯಾಲ ಮಾಡಿ ನಿಂತಾವು, ಹೌದಿಲ್ಲ? ಕಚ್ಚಾ ಮಾಲ್ ತಿಂದು ಪಕ್ಕಾ ಮಾಲ್ ಕೊಡ್ತಾವು. ನೀನು ಪಕ್ಕಾ ಮಾಲ್ ತಿಂದು ಕಚ್ಚಾ ಮಾಲ್ ಕೊಡ್ತೀಯ. ಬಂಗಾರದ ಅರಕ್ ಹಾಕಿರ ಸುಧಾ ಹೊಲಸನ ಬಿಡ್ತೀಯ ನೀನು, ಹೌದಿಲ್ಲ? ಅವು ತಮ್ಮ ಪಾಪ ಕಳ್ಕೊಳ್ಳೋ ಸಂಬಂಧ ಅವು ಗಿಡಗಂಟಿಗಳಾಗಿ ಜನ್ಮ ತಾಳ್ಬೇಕಾಗ್ತೈತಿ. ಪರೋಪಕಾರಕ್ಕಾಗಿ ಜೀವನ ಸಾಗಿಸ್ತಾವು. ಗಿಡ ಮರಾದಿಗಳು, ಹೊಳೆಗಳು, ನೀರು ತಾವ ನೀರು ಕುಡಿತಾವನು. ಹೊಳೆಗಳು ಪರೋಪಕಾರಕ್ಕಾಗಿ ಹರಿತಾವಿಲ್ಲ ಅವು. ಇಷ್ಟೆಲ್ಲ ಗೊತ್ತಿದ್ದು ಮಾನವ ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಬರೋದು. ಎಲ್ಲಿ ತನಕ ಇದು ನಿನಗೆ ಬರ್ದಲ್ಲ, ಇನ್ನೊಬ್ಬರಿಗೆ ಹಿತ ಮಾಡೋ ಬುದ್ಧಿ ಅಲ್ಲಿ ತನಕ ನಿನಗೆ ಅಧ್ಯಾತ್ಮನ ಆಗ್ತದೆ. ಬರೀ ಸ್ವಾರ್ಥಕ್ಕಾಗಿ ಬದುಕ್ತೇವೆ. ನಾನು ನನ್ನದು ಅಂತ ತಿಳ್ಕೊಂಡು ಯಾವ್ದು ನಿಂದು, ಯಾವ್ದು ನೀನು, ಯಾವುದೂ ಅಲ್ಲ. ನಡಬರ್ಕ್ ಬಂದದ್ದು ನಾನು ನಂದು ಅಂತೀಯಲ್ಲ ನೀನು. ನಡಬರ್ಕ್ ಬಂದದ್ದು ನಡಬರ್ಕ ಹೋಗುದು. ಅದು ನಾನು ನನ್ನದು ಎನ್ನದೇ ಯಾವ ಮನುಜನು ನಡೆಯುವನು ಅವನು ಮಾತ್ರ ಶಾಂತಿ ಸುಖವನ್ನು ಪಡೆಯುವನು ಅಂತ. ಇದು ನಾನು ಅಲ್ಲ, ನನ್ನದು ಅಲ್ಲ. ಇದು ನಾನು ಅನ್ನೋದು ಅಹಂಕಾರ.
ಇದು ಹೋದರೆ ಹೋಗಬಲ್ಲೆ ಗುರುಗಳೇ ಅಂತ ಅವ್ರು ಹೇಳ್ಯಾರಲ್ಲ, ಯಾರು ಕನಕದಾಸರು ತಮ್ಮ ವ್ಯಾಸರಾಯರಿಗೆ ಹೇಳ್ಯಾರ ಗುರುಗಳೇ, ವೈಕುಂಠಕ್ಕೆ ಯಾರು ಹೋಗ್ತೀರಿ ಅಂದ್ರೆ ನಾನು ಹೋದರೆ ಹೋಗಬಲ್ಲೆ ಗುರುಗಳೇ ಅಂತ. ನಾವು ಅಲ್ಲದನ್ನು ನಾನು ನನ್ನದು ಅಂತ ಹೇಳ್ಕೊಂಡು ಕೂತೇವೆ ಗಟ್ಟಿಯಾಗಿ. ಹೌದಿಲ್ಲ? ನಮಗೆ ನಾನು ಅಂದ್ರೆ ಅಹಂಕಾರ ಅಲ್ಲ, ನಾವು ಅಲ್ಲದಕ್ಕೆ ನಾನು ಅಂತೇನಲ್ಲ, ಇದು ಅಹಂಕಾರ. ತೋರಿ ಎಡಗೋದಕ್ಕೆ ನಾನು ಅಂತೇನೆ. ಯಾವಾಗಲೂ ಇದ್ದಿರು ಅವರು ಆನಂದ ಸ್ವರೂಪನ ನೀನು ಅನ್ನೋದು ಅಹಂಕಾರ ಅಲ್ಲ. ನಾನಾ ದೇವರಂದ್ರೆ ಅಹಂಕಾರ ಅಲ್ಲ, ಈ ದೇಹ ನಾನು ಅನ್ನೋದು ಅಹಂಕಾರ. ಯಾರ ಬಿಟ್ಟು ಹೊರಸಿಗೆ ನಾನು ಅನ್ನೋದು ಅಹಂಕಾರ. ಇದು ನಾನು ತಿಳ್ಕೊಂಡು ಕುಂತಿಯಲ್ಲೋ, ಎಷ್ಟು ಇದನ್ನು ಮಾಡ್ತೀವಿ ಅಭಿಮಾನ. ಇದು ಕೆಟ್ಕೊಂತ ಹೊಂಟತಿ. ಇದು ನೀ ಎಷ್ಟು ವ್ಯವಸ್ಥಿತವಾಗಿ ಇಟ್ಕೊಂಡು ಒಂದಿಲ್ಲ ರೋಗ ತುತ್ತಾಗಿ ಹೋಗುದಂತ ಗ್ಯಾರಂಟಿನೇ. ಇದರಿಂದ ಸುಖ ಹೊಂದಬೇಕನ್ನೋ ಹುಚ್ಚು ಬಿಡದು. ಪಡೆವಿ ನೀನೆಂದಿಗೆ ಪರಮುಕ್ತಿ ಸುಖವನು, ಈ ಕೆಡುವ ಕಾಯ್ದ ಮೋಹವನ್ನು ಮಾನಿ ಮನುಜ ಅಂತ. ಅದಕ್ಕೆ ಇದರಿಂದ ಏನು ಈ ಮನುಷ್ಯನ ಜನ್ಮದ ಲಾಭ ಮಾಡ್ಕೊ, ನಿನ್ನ ನಿಜವನ್ನು ನೀ ತಿಳ್ಕೊ. ಇದರೊಳಗೆ ಯಾವ್ದು ನೀನು ಯಾವ್ದು ನೀನಲ್ಲ ಅನ್ನೋದನ್ನು ಖಾತ್ರಿ ಮಾಡ್ಕೊ. ಈ ಶರೀರ ಹೋಗೋದ್ರೊಳಗಾಗಿ ಖಾತ್ರಿ ಮಾಡ್ಕೊ. ಅದ್ರ ಸಂಬಂಧದ ಇದು ಅಧ್ಯಾತ್ಮ. ನಿನ್ನ ನಿಜವನ್ನ ನೀ ತಿಳ್ಕೊಂಡು ಖಾತ್ರಿ ಮಾಡ್ಕೊಂಡು ಇನ್ನೂ ಹೊಳಿವಲ್ಲ ನಮಗೆ ಯಾವ್ದು ನಾನು ಯಾವ್ದು ನಾನಲ್ಲ, ಇದ ನಾನು ಅಂತ ತಿಳ್ಕೊಂಡು ಕೂತೀವಿ. ನಡಬರ್ಕ ಬಂದದ್ದನ್ನು ಯಾರು ಬಿಟ್ಟ ಶರೀರ, ಯಾರು ಬಿಟ್ಟ ಯಾರ ಇಟ್ಟು ಹೆಸರು ನಾನು ನಂದು, ಅವು ಎರಡೂ ಹೋಗೇ ಬಿಡ್ತಾವ. ಆದ್ರೆ ನೀ ಯಾರಿದ್ರಾಗ ಎಲ್ಲಿದೆ ಹಂಗಾರೆ ತೋರ್ಸಂಗಾರ ನೀ ಇದ್ರಾಗ ಯಾವ್ದು ನೀ ಇದ್ರಾಗ? ನೀ ಯಾರ ಈ ಕೈ ಅಂತಿ ಕಾಲಂತಿ ಅವಯವಗಳನ್ನೆಲ್ಲ ತೋರಿಸ್ತಿ. ಹಂಗಾರೆ ನಿನ್ನ ತೋರಿಸಿದ್ರಾಗ ಅಂತಂದ್ರೆ ಎಲ್ಲಿದ್ದೀನಿ ಹಂಗಾರ? ಇದ್ರಾಗ ಯಾವ್ದು ನೀನು? ಹುಡುಗರಿಗೆ ಹೇಳ್ತಿರ್ತೇವೆ, ಯಾಕ್ರಿ ಇದೇನಿದು ಕಿವಿ, ಇದು ಕಣ್ಣು, ಮೂಗು, ಬಾಯಿ ಅಂತೆಲ್ಲ ಕಲಿಸ್ತೇವೆ. ಹಂಗಾರೆ ನೀ ಯಾರು ಅನ್ನೋದನ್ನ ನೀ ಎಲ್ಲಿದೆ ಹೇಳಂಗಾರ? ಅಂದ್ರೆ ಇದು ಯಾವುದೋ ನಾನಲ್ಲ. ಯಾಕೆ ನನ್ನಿಂದಾಗಿ ವಿಷಯಕ್ಕೂ ಅರಿವಿಸ್ಕೊಳ್ತಾವ. ನನಗೆ ವಿಷಯವಾದ ಕಥದಿಂದ ನನಗೆ ಅನ್ಯವಾಗಿದ್ದಾವೆಲ್ಲ. ಇವ ನಾನು ಭಾವ ತಾದಾತ್ಮ್ಯ ಭಾವ ಇಟ್ಕೊಂಡು ದುಃಖ ಪಡ್ಲಿಕ್ಕೆ ಇದರ ಸಂಬಂಧ ತಪ್ಪಿಸ್ಬೋದು. ಇದು ಇಲ್ಲೇ ಇರಾಕ್ ಬರ್ತದೆ. ನಡಬರ್ಕ ಬಂದದ್ದು ಇವೆಲ್ಲ. ಶರೀರ ಬರೋಕ್ಕಿಂತ ಮೊದಲು ಇದ್ದೋ ಇಲ್ಲೋ ನೀವು, ಇದು ಪಾದ ಮ್ಯಾಗ ಇರ್ತೀರೋ ಇಲ್ಲೋ ನೀವು, ಇದನ್ನ ನಾವು ಸಂಶೋಧನೆ ಮಾಡ್ಬೇಕಾಗೈತಿ. ಈ ಆತ್ಮ ಸಂಶೋಧನೆ ಮಾಡೋದು. ಇದಕ್ಕಾಗಿ ಮನುಷ್ಯನ ಜನ್ಮದ ಮನುಷ್ಯ ಕುಲದ ಜನನದ ಲಾಭ ನಿಜವಾದ ನಾನು ಯಾರು ಅನ್ನೋದು ತಿಳ್ಕೋದ್ರೊಳಗ. ಅದಕ್ಕಾಗಿ ನಾವು ಮನುಷ್ಯನ ಜನ್ಮಕ್ಕೆ ಬಂದದ್ದಿಲ್ಲ ಉದ್ದೇಶ. ಬದುಕಬೇಕಾಗೈತಿ. ನಮ್ಮ ನಿಜವನ್ನು ನಾವು ತಿಳ್ಕೊಳ್ಳಿಕ್ಕೆ ಬದುಕಬೇಕಾಗೈತಿ. ಬದುಕೋದಕ್ಕಾಗಿ ತಿನ್ನಬೇಕಾಗೈತಿ. ತಿನ್ನೋದಕ್ಕಾಗಿ ಬದುಕೋದಲ್ಲ, ಬದುಕೋದಕ್ಕಾಗಿ ತಿನ್ನು. ಬದುಕಿ ಏನ್ ಮಾಡಿದೆ ಅಂದ್ರೆ ನಿನ್ನ ನಿಜವನ್ನು ನೀನು ತಿಳ್ಕೊ. ಅಂದ್ರೆ ನಿನ್ನ ಜನ್ಮ ಬದುಕಿದ್ದಕ್ಕೂ ಸಾರ್ಥಕ. ಇಲ್ಲ ಅಂದ್ರೆ ಎದಕ್ಕೆ ಬಂತು? ಪಶು ಪಕ್ಷಿಗಳಿಗಿಂತ ಅಥೋತ್ವಲ್ಲ ನಿನ್ನ ಜನ್ಮ. ಬರೀ ದುಡಿದು ತಿನ್ನೋದು, ಮರಿ ತರಿಸೋದು, ಗೂಡು ಕಟ್ಕೊಂಡ್ಕೊಂಡೋದು, ಇದ ಜೀವನ ಅಂತ ತಿಳ್ಕೊಂಡು ಎಷ್ಟೋ ಹಿಂಗ ನಡೆದೈತಿ. ಜನ್ಮಾಂತರ ಮಾಡ್ಕೊಂತ ಬಂದೀವಿ. ಎಲ್ಲ ಜಗತ್ತೆಲ್ಲ ಅದನ್ನ ನಡೆಸೈತಿಲ್ಲ. ವಿಷಯ ಪ್ರಾಪ್ತಿಗಾಗಿ ಹೆಂಗ ತೇಕುದ ವಿಷಯ ಸಂಗ್ರಹ ಮಾಡೋದು, ವಿಷಯ ಭೋಗ ಮಾಡೋದು. ಅದರಿಂದ ತೃಪ್ತಿ ಆಗೈತು ಹೆಂಗ ನೋಡ್ಕೊ. ಏನ್ ಮಾಡಿದ್ರು ತೃಪ್ತಿ ಆಕೈತಿ ಈ ಜಗತ್ತಿನೊಳಗೆ. ನೀನು ಏನ್ ಮಾಡೋದೆಲ್ಲ ಮಾಡಿದಪ್ಪ, ಮಾಡಬೇಕಾದದ್ದು ಏನು ಉಳಿಲಿಲ್ಲ ಈ ಜಗತ್ತಿನೊಳಗೆ. ಆರಾಮಿರ್ಬೇಕಂತ ಎಲ್ಲಾ ಮಾಡಿದಿ, ಆರಾಮದೇನೋ ನೋಡು. ಆ ಶುಭ ಸಂತತಿ ರಾಜನ ಕತಿ ವಿಚಾರ ಸಾಗರದೊಳಗೆ ಓದ್ತೀವಿ. ಅದ್ರ ಅವ್ರ ತತ್ವದೃಷ್ಟಿ, ತರ್ಕದೃಷ್ಟಿ, ಅದೃಷ್ಟಿ ಅಂತ 3 ಮಂದಿ ಮಕ್ಕಳು ಈ ಜಗತ್ತಿನಾಗ ಏನೇನು ಮಾಡ್ಬೇಕು ಅನ್ನೋದೆಲ್ಲ ಮಾಡಿ ಮುಗಿಸಿದರು. ಅದರಿಂದ ಏನೂ ಆಗ್ಲಿಲ್ಲ ಅನ್ನೋದನ್ನ ಅವ್ರು ಕಂಡಿದ್ರು. ಕಡೆಗೆ ಇಲ್ಲಿಗೆ ಬಂದರು. ಇಲ್ಲಿಗೆ ಬರ್ಬೇಕು, ಎಲ್ಲರೂ ಇಲ್ಲಿಗೆ ಬರ್ಬೇಕು. ಬರ್ತಿ ಬಾ ನಮ್ಮ ಓಣಿಗೆ, ಸಿಗತಿ ಬಾ ನಮ್ಮ ಸಂದ್ರಿಗೆ ಅಂತ. ಇಲ್ಲಿಗೆ ಗಾಂಜಿ ಮಿರ್ಚು ಕ್ವಾಣಿಗೆ ಅಂತಿದ್ರಲ್ಲ, ಹಂಗ ಪುನಃ ಇಲ್ಲಿಗೆ ಬರ್ಬೇಕು. ಎಷ್ಟು ಜನ್ಮ ತಿರುಗಿದ್ರು ಇಲ್ಲಿಗೆ ಬರ್ಬೇಕು. ಎಂದಿಲ್ಲ ಒಂದು ದಿನ ಇಲ್ಲಿಗೆ ಬಂದಾಗನ ನಮಗ ಈ ತೃಪ್ತಿ ಆಕೈತಿ ಅನ್ನೋದು ಹೊಳದ್ರ. ಯಾಕ್ರಿ? ಅನ್ಯದ್ರ ಹೆಣಿಕೆಗೂ ಕೆಲಸ ಏನಿದೆ? ಹೊಳಿಬೇಕಲ್ಲ, ಹೊಳಿವಲ್ಲ ನಮ್ಗೆ. ಇನ್ನೂ ಅದನ್ನ ಮಾಡ್ಬೇಕು. ಇನ್ನು ವಾಸನ ಹಂಗ ಅದಾವ. ಸುಮ್ಮನೆ ಕುಂಡ್ರ ಬಿಡುದಿಲ್ಲ. ಬಿಡು ಪುರುಸೊತ್ತಲ್ಲಿ ಅದನ್ನ ಹೊಂದಬೇಕಂತ ಅದನ್ನ ಮಾಡಿ ಏನಾಗೈತಿ ನೋಡ್ಕೊ.
ತತಕ್ಯಂ 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 ಅಂತ ಶಂಕರಾಚಾರ್ಯ ಹೇಳ್ಯಾರ. ಎಲ್ಲ ಮಾಡಿದಪ್ಪ ನೀನು, ಮನೆ ಹಾಕ್ಸಿದಿ, ಮದುವೆ ಮಾಡ್ಕೊಂಡಿ, ಮಕ್ಕಳು ಹಾಡಿದಿ, ಮೊಮ್ಮಕ್ಕಳನ್ನ ಕಂಡಿ, ಮುಂದೇನು ಇನ್ನು ಮರಿಮಕ್ಕಳನ್ನ ಕಾಣ್ಬೇಕತ್ತ. ಹೌದಿಲ್ಲ? ಅದೇ ವಾಸನ ಕಟ್ಕೊಂಡು ಅದೇ ಇದರಾಗ ಹೋಗ್ಬೇಕು. ಮತ್ತೆ ಇಲ್ಲಿ ಬಾರು ಕೇಳ ನಿನ್ನ ಜನ್ಮ ಸಾರ್ಥಕ ಮಾಡ್ಕೊ ಅಂದ್ರೆ ನನಗೆ ಪುರುಷೋತ್ತ ಇಲ್ಲಿ ಬಿಡ್ರಿ ಅಂತ ಮಕ್ಕಳು ಮೊಮ್ಮಕ್ಕಳು ಇದ್ರಾಗ ಮತ್ತು ಒಳ್ಳೆ ಅದ್ರಾಗ ನಾವು ಅದೇ ನೀವು ಆದಾಗ ವಾಸನಾದಾಗ ಶರೀರ ಬಿಡ್ತೀವಿ. ಮತ್ತು ಶರೀರ ಬಿಟ್ಟ ಮ್ಯಾಗ ಅಲ್ಲೇ ಸುಳ್ದಾಡ್ತೈತಿ ಗಡಿ ಕಾಪಿ ಆಗ್ಯಾರು ಮಕ್ಕಳ ಮ್ಯಾಗಿನ ಜಳಕ ಮಾಡುವಾಗ್ರೆ ನನ್ನ ಮ್ಯಾಗ ಬೀಳಿ ಅಂತ ಅಲ್ಲಿ ಕಾಪಿ ಹಂಗೆ ಬದರ್ಕೊಂತ ಕುಂದಿರ್ತೈತಿ. ಹೌದಿಲ್ಲ? ಇತ್ತಾಗ ಬರಾಕವಲ್ಲಿ ಅಂತೈತಿ. ಕಾಪಿಯಾಗಿ ಅಲ್ಲಿ ಬಚ್ಚಲು ಹಾರಿಯಾಗ ಹೋಗು ಮತ್ತವ ವಾಸನ ಮಕ್ಕಳು ಮೊಮ್ಮಕ್ಕಳು ವಾಸನ ಇದ್ದು ಕಾಪಿಯಾಗಿ ಆ ನೀರನ್ನ ನನ್ನ ಮ್ಯಾಗ ಬೀಳಿ ಅಂತ ಅಲ್ಲಿ ಒದರ್ಕೊಂತ ಕುಂದಿರ್ತೈತಿ. ಈ ವಾಸನ ಯಾವಾಗ ಇದರಿಂದ ಪಾರಾಗೋದು ನೀನು? ಯಾಕೆ ನಮಗೆ ಹೀನ ಜನ್ಮಗಳು ಬರ್ತಾವ ಅಂದ್ರೆ ಹೀನ ವಾಸನೆಗಳ ಮೂಲಕ ಬರ್ತಾವ. ನಮ್ಮನ್ನು ಜನ್ಮಕ್ಕೆ ಹಾಕೋರು ಯಾರು ಇಲ್ಲ. ನಮ್ಮ ಜನ್ಮದ ಕರ್ತ ನಾವು ಮಾಡ್ಕೊಳ್ಳೋ. ಮ್ಯಾನ್ ಈಸ್ ಆರ್ಕಿಟೆಕ್ಟ್ ಆಫ್ ಓನ್ ಫಾರ್ಚೂನ್ ಅಂತ. ತನ್ನ ದೈವದ ಶಿಲ್ಪಿ ತಾನು. ಯಾವ ದೇವರು ತಿಂದ್ರು ನಮಗೆ ನಮ್ಮ ಸ್ಥಿತಿಗತಿಗಳಿಗೆ ನಾವೇ ಕಾರಣ, ಯಾರು ಕಾರಣ ಅಲ್ಲ. ಅದಕ್ಕಾಗಿ ನಾವು ಏನ್ ಮಾಡಿದ್ರೆ ಏನ್ ಆಕೈತಿ ಅನ್ನೋದು ಎಂಥ ಕರ್ಮಗಳನ್ನು ಮಾಡಿದ್ರೆ ಎಂತೆಂಥ ಜನ್ಮಗಳು ಬರ್ತಾವ, ಕಾದು ಕೂತಾವ. ಇದರಿಂದ ಬಿಡುಗಡೆ ಆಗಪ್ಪ, ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗಬೇಕು ಆಗಿದ್ರೆ ಜ್ಞಾನ ಪ್ರಾಪ್ತಿಯನ್ನು ಮಾಡಿ ಇನ್ನು ನಿಜವಿದನ್ನು ತಿಳಿಯು ಬೇರೆಣ್ಣದಲ್ಲಿ ಮನುಜ ಅಂತ ಅನುಭವಿಗಳ ಎಚ್ಚರಗೊಳಿಸ್ಕೊಂತ ಬಂದರು ನಮಗೆ. ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡಿ ನೀ ಯಾವ ರೀತಿಯನ್ನು ತಿಳ್ಕೊ. ಮನುಷ್ಯನ ಜನ್ಮಕ್ಕೆ ಬಂದಾಗಿಲ್ಲ, ಬಾಕಿ ಜನ್ಮದಾಗಿ ಅವಕಾಶ ಎಲ್ಲಿ ಇಲ್ಲ. ದೇವತೆಗಳಿಗೆ ಕೂಡ ಸಾಧ್ಯ. ಅವಕ್ಕೂ ಭೋಗ ವಾಸನದಾಗ ಸಿಕ್ಕೊಂಡು ಅವು ಅಧ್ಯಾಡ್ತವೆ. ಸುಮನ ಸ್ವರ್ಗ ಆದುಡನ್ ಹರಿದು ಕಾಣಲ್ಕಿನ ತಮ ಒಪ್ಪದು ತಮದೊಂದತಿ. ಅವಕ್ಕೂ ಹೊಳೆವಲ್ದಿದೆ ವಿಚಾರ. ದೇವತೆಗಳಿಗೆ ಸುಧಾ ಇದು ಹೊಳೆದಿಲ್ಲ. ಅಂತಹದ್ದು ಮಾನವನಿಗೆ ಮಾಡ್ಕೊಳಿಕ್ ಬರ್ತದೆ. ಅದಕ್ಕೆ ಮಾನವ ಜನ್ಮ ದೊಡ್ಡದು ಒಂದು. ಇದನ್ನು ಹಾಳು ಮಾಡಲು ಬೇಡಿ ಉತ್ಸಪ್ಪಗಳಿರ. ಇಲ್ಲಿ ಜ್ಞಾನ ಪ್ರಾಪ್ತಿ ನೀ ಯಾರದನ್ನು ತಿಳ್ಕೊಂಡು ಮುಕ್ತ ಆಗಕ್ಕೆ ಬರ್ತೈತಿ. ಹುಟ್ಟು ಸಾವುಗಳಿಂದ ನಿನಗೆ ಬಿಡುಗಡೆ ಆಗಕ್ಕೆ ಬರ್ತೈತಿ. ಯಾಕೆ ಜನ್ಮ ಬರ್ತೈತಿ ಅಂದ್ರೆ ಜನ್ಮ ವಿಷಯಗಳ ಮ್ಯಾಗಿನ ಪ್ರೀತಿ ಎದರದರ ಇಂದ್ರಿಯಗಳ ಸಂಪರ್ಕ ಹೋಗೋದು ಆಶಯ ಅಲ್ಲೇ ಹುಟ್ಟಾಕಸ್ತೈತಿ. ಅಂತ ತಂದೆ ತಾಯಿಗಳಲ್ಲಿ ಹುಟ್ಟಿ ಬರೀ ಅದನ್ನ ಮಾಡಾಕಸ್ತೈತಿ, ಅದರಾಗ ತೊಡಗಾಕಸ್ತೈತಿ. ಜೀವನ ಎಲ್ಲ ಅದ್ರಾಗ ಕಳೆದು ಎದರ ಮ್ಯಾಗನು ಆಶಯ ಬರಬಾರ್ದು. ಎಲ್ಲ ಅನಿತ್ಯದವದು ಉಳಿದಿಲ್ಲ. ಎಲ್ಲೈತೆ ಇಷ್ಟು ದಿನ ಉಂಡದ್ದು ಹುಟ್ಟಿದ್ದು ಹೋಗಿಸಿದ್ದು ಎಲ್ಲಿ ಉಳ್ದತ್ತೆ ಹೇಳಿ? ಬರೀ ಹರಿಯದವಿದ್ದಾಗ ಉಂಡದ್ದು ಎಲ್ಲಿಟ್ಟೆ? ಎಲ್ಲಿಟ್ಟಪ್ಪ? ಹೊಸ ಹರಿಯದ ಯಮಕ ತಮಕಿನ ರತಿ ಕ್ರೀಡೆಗೆ ಎಲ್ಲ ಅನುಕೂಲ ಇದ್ದು ಅದನ್ನು ಅನುಭವಿಸಿದ್ದು ಎಲ್ಲಿಟ್ಟಿ? ಉಂಡದ್ದು ಎತ್ತು ಉಂಟತ್ತು ಎಲ್ಲಿಟ್ಟಿಪ್ಪ ಅಂದ್ರೆ ಎಲ್ಲ ಬುರ್ರು ಖುಷಿ ಆದ್ರಿ. ಎಲ್ಲಿ ಹೋದ್ರಿ? ಎಲ್ಲಿಟ್ಟು ಅಜ್ಜ ಅಮ್ಮಗಳು ಕೇಳ್ರಿ ಅಂತಿದ್ರು. ಅದು ಇಷ್ಟು ದಿನ ಉಂಡದ್ದು ಎಲ್ಲಿಟ್ಟಿ ಅಂತ. ಏನ್ ಮಾಡ್ದಂಗ ಆತ ನಿನಗೆ? ನಿರಾಶೆ ಆತಲ್ಲೋ ನಿನಗೆ? ನಿಜವನ್ನು ತಿಳ್ಕೊಳ್ಳಿಲ್ಲಲ್ಲೋ? ಹುಚ್ಚನಾದೆನಲ್ಲ ಮನವೇ ಎಚ್ಚರಗೊಳ್ಳಲಿಲ್ಲ. ತುಪ್ಪದ ಬಿಂದಿಗೆ ತಿಪ್ಪಿಯ ಮೇಲೆ ದೊಪ್ಪನಿ ಬಿತ್ತಲ್ಲ. ವಿಷಯಗಳ ಇದರಾಗ ಹೋತಲ್ಲೋ, ಜನ್ಮೆಲ್ಲ ಹಾಳು ಮಾಡ್ಕೊಂಡೆಲ್ಲ. ಮಹಾತ್ಮರು ಎಚ್ಚರಗೊಳಿಸಿರೂ ಎಚ್ಚರ ಆಗ್ಲಿಲ್ಲಲ್ಲ. ಹೊಳಿಲಿಲ್ರಿ ಆಚಾರ್ಯ ನಮಗೆಲ್ಲ. ಹಿಂದಗಡೆ ಕೆಟ್ಟ ಮ್ಯಾಗ ಬುದ್ಧಿ ಬಂತಂತ ಅಟ್ಟ ಮ್ಯಾಗ ಹುಲಿ ಉರಿತಂತ. ಏನ್ ಮಾಡುದು? ವಯಸ್ಸಿಗೆ ಬಂದ ಮ್ಯಾಗ ಮೊದಲು ಮಾಡ್ಕೊಳ್ಳೋ ಕೆಲಸ ನಾವು ಏನ್ ಮಾಡ್ಕೊಳಾಗತ್ತೇವೆ? ಇಂದ್ರಿಯಗಳ ಮಜಾ ಮಾಡಕ್ ಹೊಂಟೇವು. ಅದ್ರ ಪರಿಣಾಮ ಏನಾಗೈತಿ ನೋಡ್ಕೊಡ್ರಿ. ಕಂಡಾಗಲಿ ರಮಣಿ ಇದೆಲ್ಲ ಉಂಡಾಗಲಿ ನಿರಸರವಿಂತಿದೆಲ್ಲ. ಬೇಡ ಬೇಡಲಿ ಮನವೇ ಭೋಗದ ಒಡನಾಟ ನಂಜು ಬೆರೆಸಿದ ಸವಿಯೂಟ. ಇದು ವಿಷ ಮಿಶ್ರಿತ ಐತೆ. ವಿಷಯದ ಭೋಗ ವ್ಯವಹಾರ ಏನೈತೆಲ್ಲ ಇದು ವಿಷ. ವಿಷ ಮಿಶ್ರಿತವು. ಅದನ್ನು ಯಾರು ಉಣ್ಣಾಕ ತಯಾರಕ್ಕಾರ? ಕೊಲ್ತೈತಿ ಅನ್ನೋದು ಗೊತ್ತಾದ್ಮ್ಯಾಗ ಅದನ್ನ ಯಾಕೆ ಕುಂತಾನ್ರಿ ಅವ? ವಿಷ ಕುಡಿಸ್ಯಾರಂದ್ರೆ ಹಂಗಿಲ್ಲ. ಭೋಗದ ಒಡನಾಟ ಎಲ್ಲ ವಿಷ ಮಿಶ್ರಿತ ಐತಿ. ವಿಷ ಅಂತ ತಿಳಿದ ಕೈ ಬಿಡುವಂತಾರ. ಅಷ್ಟಾವಕ್ರ ಮುನಿಗಳು ಜನಕ ಮಹಾರಾಜನಿಗೆ ಇದ ಮಾತಾಡಿ, ರಾಜ ನಿನಗೆ ಮುಕ್ತಿ ಹೊಂದಬೇಕನ್ನೋ ಇಚ್ಛಾ ಆಯ್ತನ ಇದ್ರೆ ಈ ವಿಷಯ ವಸ್ತುಗಳು ವಿಷಯಾನ್ ತ್ಯಜ ವಿಷವತ್ ಯದಿ ಮುಕ್ತಿ ಇಚ್ಛಿಸಿ ಚೇತಂತ.
ದುಃಖದಿಂದಾನೆ ಬಿಡುಗಡೆ ಆಗ್ಬೇಕು ಅನ್ನೋಂಗಿದ್ರೆ ವಿಷಯ ವಸ್ತುಗಳು ಏನದಾವ ಇವು ವಿಷ ಅಂತ ತಿಳಿದು ಕೈ ಬಿಡುವಂತ. ಇದು ನಿನಗೆ ಹೊಳಿಬೇಕಲ್ಲ, ವಿಷ ಅನ್ನೋದು ಹೊಳಿಬೇಕು. ಇವ ಸುಖರೂಪ ಅಂತ ಅನ್ಸ್ತದೆ. ವಿವೇಕ ಇಲ್ಲದವ್ರಿಗೆ ಇವ ಸುಖರೂಪ ಅದ ತಿಳ್ಕೊಂಡು ಅವ್ರ ಬೆನ್ನ ಐತಿ ಜನ್ಮ ಎಲ್ಲ ಹಾಳು ಮಾಡ್ಕೊಂಡಿಲ್ಲ. ಹೇಳಿದ್ರು ಎಚ್ಚರಗೊಳಿಸಿದ್ರು ಎಚ್ಚರ ಆಗ್ಲಿಲ್ಲಲ್ಲ. ಅದ್ರ ಶಿವಳಿಗೆ ಸಿಲುಕಿದವ್ರಿಗೆ ಏನಾಗ್ಯಾರ ನೋಡ್ಕೊಳ್ಳಿ. ಆ ಇಂದ್ರಿಯಗಳ ಬಲಿಗೆ ಬಿದ್ದಾವ ಯಾಕ್ರಿ? ಅದರಿಂದ ಪಾರೋಗೋದು ಬಹಳ ಕಠಿಣ. ಏನ್ ಇಂದ್ರಿಯಗಳ ವ್ಯಾಮೋಹ ಸಿಲುಕಿದೆ ಅಂದ್ರೆ ತೀರ್ತೀನಿ ಜನ್ಮ ಜನ್ಮ ಅಂತ ತಿರ್ಗಾಕ್ ಹಸ್ತದೆ. ಅದಕ್ಕೆ ಅದನ್ನ ಹತೋಟಿ ಒಳಗೆ ಇಟ್ಕೋಬೇಕಾಗ್ತದೆ. ಇದ್ರ ಅಭ್ಯಾಸ ಸತತ ನಿತ್ಯ ಶ್ರವಣ ಮನ ನಿಧಿಧ್ಯಾಸ ಅಂತ ಅಭ್ಯಾಸ ಮಾಡ್ಕೊಂತ ಇದ್ರೆ ಏನಾರ ಈ ಜನ್ಮ ಇಲ್ಲ ಇನ್ನೊಂದು 4 ಜನ್ಮಕ್ಕರ ನಿನಗೆ ಹೊಳಿಬಹುದು. ಸತತ ಅಭ್ಯಾಸ ಬೇಕು. ಬಹುನಾಮ್ ಜನ್ಮನಾಮ್ ಅಂತೆ ಅಂತ ಹೇಳ್ಯಾರ ಕೃಷ್ಣ ಪರಮಾತ್ಮ ಅರ್ಜುನನಿಗೆ. ಅರ್ಜುನ ಬಹಳಷ್ಟು ಜನ್ಮಗಳ ಅಭ್ಯಾಸದ ಕೊನೆಗೆ ಇದರಿಂದ ಬಿಡುಗಡೆಯನ್ನು ಹೊಂತಾನ. ಏನ್ ಬಹುನಾಮ್ ಜನ್ಮನಾಮ್ ಯುತಿತಾನೆ, ಅನೇಕ ಜನ್ಮಗಳು ಕಳೆದು ಹೋಗ್ಬೋದು. ಈಗತ್ತ ನೀ ಪ್ರಯತ್ನ ಮಾಡಾಕತ್ತಿದ ಒಮ್ಗಿಲೆ ಆಗುದಿಲ್ಲ. ಅದು ಹೇಳಿದಾಕ್ಷಣ ಕೇಳಿದಾಕ್ಷಣ ಇವ್ರು ಯಾತ್ರ ಹೇಳ್ತಾರೋ ಮತ್ತು ಅದನ್ನ ಹೋಗಿರ್ದಲ್ಲ. ನಾವು ಹೊಸದಾಗಿ ಮನುಷ್ಯನ ಜನ್ಮಕ್ಕೆ ಬಂದವರಿದ್ದೇವೆ. ಹಿಂದಿನ ಜನ್ಮಗಳೆಲ್ಲ ನಮ್ಮ ಹೀನ ಕರ್ಮಗಳನ್ನ ಮಾಡುವ ಆವ ವಾಸನ ಆದವು. ಒಮ್ಗಿಲೆಯಲ್ಲಿ ಹೋಗ್ಬೇಕಿವೆಲ್ಲ ಹೋಗುದಿಲ್ಲ. ಅವು 1 ದಿನ 2 ದಿನ ಕೇಳಿರೋದು ಹೋಗ್ತವು. ನಾವು ಮೊದಲನೇ ಚಾಳಿ ಮತ್ತು ಎಳ್ಕೊಂಡು ಹೋಗ್ತೈತಿ. ಮತ್ತು ಅದು ಈಗ ದನಗಳು ಹೋದ ದಾರಿ ಕಡೆ ಆ ದಾರಿ ಬಂತಂದ್ರೆ ಹೆಂಗ್ ಗಿರ್ಕಿ ಸ್ವಾಟಿ ಕೊಟ್ಕೊಂಡು ಹೋಗ್ತಾವ ಹಂಗ ನಾವು ಪ್ರತ್ಯೇಕ ಅವ್ನು ನೋಡುವಾಗ ಇದ್ರಿಗೆ ಬಂದ ಕೂಲೆ ಹತ್ತಾಗಿ ಎಳ್ಕೊಂಡು ಹೋಗ್ಬಿಡ್ತೈತಿ. ಹೆಸನ ಹತ್ತಾಗಿ ಆಗಿಬಿಡ್ತೈತಿ. ಮತ್ತೆ ವಾಸನ ಒಳಗಿರ್ತಾವ ಎಳ್ಕೊಂಡು ಹೋಗ್ತೈತಿ. ಅದಕ್ಕೆ ನಾವು ಇದರಿಂದ ಬಂದೇವೆ ಅಂತ. ಇದರಿಂದ ಒಮ್ಗಿಲೆ ಮನುಷ್ಯನ ಜನಕ್ಕೆ ಬಂದವರೆಲ್ಲರೂ ಶುದ್ಧ ಇದ್ದಾರೆ ಅಂತ ತಿಳ್ಕೊಂಡೇವು. ಇದು ಪರಿಶುದ್ಧ ಅಂತಃಕರಣ ಆಗ್ಬೇಕಂದ್ರೆ ಅಭ್ಯಾಸ ಜನ್ಮ ಜನ್ಮ ಅಂದ್ರೆ ಅಭ್ಯಾಸ ಮಾಡಿದಾಗ ಅಂತಃಕರಣ ಪರಿಶುದ್ಧ ಆಕೈತಿ. ಅಂತಃಕರಣ ಮಾಲಿನ್ಯ ಹೋಗ್ತೈತಿ. ಅವಾಗ ಇದನ್ನ ನಾಡ್ತೈತಿ. ನಮ್ಗೆ ಒಮ್ಗಿಲೆ ಎಲ್ಲರಿಗೆ ಹತ್ತೋದಿಲ್ಲ. ಎಲ್ಲೋ ಒಬ್ಬರಿಗೆ ಕೋಟಿ ಕೋಟಿ ಜನಗಳಲ್ಲಿ ಎಲ್ಲಿ ಒಬ್ಬ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದನ್ನ ಎಲ್ಲರೂ ತಿಳ್ಕೊಳಕ್ ಆಗುದಿಲ್ಲ. ನಾವು ಮನುಷ್ಯಾನಾಂ ಕಶ್ಚಿತ್ ದದತಿ ಸಿದ್ಧೈ ಅಂತ. ಮನುಷ್ಯಾನಾಂ ಸಹಸ್ರೇಶು. ಅವಾಗ ಜನಸಂಖ್ಯೆ ಸಾವಿರಾರು ಜನಗಳಲ್ಲಿ ಅನ್ನೋದು ಈಗ ಕೋಟಿಗಟ್ಟಲೆ ಆಗ್ಯಾರ. ಮೊದಲ ಜನಸಂಖ್ಯೆ ಕಡಿಮೆ ಇದ್ದಾಗ ನಾವು ಕೃಷ್ಣ ಪರಮಾತ್ಮ ಅವರು ಮನುಷ್ಯಾನಾಂ ಸಹಸ್ರೇಶು ಕಶ್ಚಿತ್ ದದತಿ ಸಿದ್ಧೈ ಯತತಾಮಪಿ ವಿಸಿದ್ಧಾನಾಂ ಕಶ್ಚಿನ್ ಮಾಮೀತಿ ತತ್ವತಃ ಅಂತ ಸಾವಿರಾರು ಜನಗಳಲ್ಲಿ ಎಲ್ಲಿಯೋ ಅಭ್ಯಾಸದಾಗ ತೊಡಗಿದವ್ರಿಗೆ ಎಲ್ಲಿಯೋ ಒಬ್ಬ ಕೋಟಿಗೊಬ್ಬ ಶರಣ ಅಂದ್ರೆ. ಶರ ಅಂದ್ರೆ ಬಾಣ. ಯಾವುದು? ಕಾಮನ ಬಾಣ. ಅದನ್ನೆಲ್ಲ ಕಳ್ಕೊಂಡು ನಾವು ಅದು ನೆನಪು ಮಾಡಿದ್ರೆ ಚುಸ್ತೈತಿ. ನೆನೆಗೋಲಿನಿಂದ ನೋಯಿಸುವ ಅಲಗಿನ್ನುಂಟೆ. ಕಾಮನ ಬಾಣ ನೆನಪು ಮಾಡಿದ್ರೆ ನೀನು ಚೂಸ್ತೈತಿ. ಅದನ್ನು ಕಳ್ಕೊಂಡು ಅವಾಗ ಶರಣ ಅಂದ. ಶರ ಅಂದ್ರೆ ಬಾಣವನ್ನ ಕಾಮನ ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಕೊಂಡು ಅವಾಗ ಶರಣ ಅಂದ. ನಾವು ಇವತ್ತಿ ಪಟ್ಟ ಬಿಡ್ಕೊಂಡು ಅಡ್ಡಾಡೋ ಶರಣ ಅಲ್ಲ. ಯಾಕ್ರಿ? ಗುಣಗಳಿಗೆ ಕಟ್ಕೊಂಡು ಅಡ್ಡಾಡೋ ಶರಣ ಅಲ್ಲ. ಸೋಗ ಹಾಕೊಂಡು ಅಡ್ಡಾಡೋ ಶರಣ ಅಲ್ಲ. ಶರಣ ಅಂದ್ರೆ ಅದ ಎಲ್ಲಿಯೋ ಒಬ್ಬ ಆ ಕಾಮ ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಕೊಂಡು ಸ್ವಲ್ಪ ಉಳಿಯದಂತೆ ಅವಾಗ ಜ್ಞಾನ ಸ್ಥಿತಿಯನ್ನು ಪಡೆದ ಮ್ಯಾಗ ಯಾವ ಇಚ್ಛೆಗಳು ಅವಾಗ ಉಂಟಾಗುದಿಲ್ಲ. ಎಲ್ಲ ಯಾವ ಕಾಮನೆಗಳು ಇರುವುದಿಲ್ಲ. ಅಂಥವ್ರು ಸಿಗುವುದು ಬಹಳ ದುರ್ಲಭ ಈ ಜಗತ್ತಿನೊಳಗೆ. ಕಾಮನೆಯು ಲವಲೇಶವೂ ಇಲ್ಲದ ಸಂತನು ಈ ಜಗತ್ತಿನೊಳಗೆ ಸಿಗುವುದು ಬಹಳ ದುರ್ಲಭ. ಅಂಥವ್ರ ದರ್ಶನದಿಂದ ಕಲ್ಯಾಣ ಆಗಬೇಕು. ಜಗತ್ತಿನ ಶ್ರೇಷ್ಠ ಕಲ್ಯಾಣಕರ್ತರು ಯಾರು? ಅವರ ಶರಣರು, ಮಹಾತ್ಮರು. ಅವಷ್ಟ ಕಲ್ಯಾಣ ಜಗತ್ತಿಗೆ ಯಾರಿಂದನೂ ಆಗುದಿಲ್ಲ ಅಂತ. ಅವ್ರು ಏನು ಸಂಕಲ್ಪ ಮಾಡ್ತಾರೆ ಇದೆಲ್ಲ ಸಿದ್ಧಿಸ್ತಾರೆ. ಮುಟ್ಟಿದ್ದೆಲ್ಲ ಪವಿತ್ರ ಆಕೈತಿ. ದೋಷ ಹೋಗ್ತೈತಿ. ಯಾಕ್ರಿ? ನಿವಾರಣೆ ಆಕೈತಿ. ಅಂತ ಪರಿಶುದ್ಧವಾದಂಥ ಅಂತಃಕರಣ ಯಾರ್ದಿರ್ತೈತಿ ಅವ್ರ ಕಡೆಯಿಂದ ಮುಟ್ಟಿಸೋದು ಕಡಿಮೆ ಆಕೈತಿ ಅಂತಿರ್ತಾರೆ. ಯಾಕ್ರಿ? ಮುಟ್ಟ್ರಿ ತಲೆ ಕೆಟ್ಟದ್ದು ಸುಧಾ ನೆಟ್ಟಗ ಅವ್ರ ಅವ್ರ ಕೈಯಾಡ್ಸರಿ ಅಂತಿರ್ತಾರೆ. ಅದು ತಲೆ ಮುಟ್ಟಿರ ಅವು ಪರಿಶುದ್ಧಿ ಅಕ್ಕವು. ಎಷ್ಟೋ ಮಂದಿ ಹೆಣ್ಮಕ್ಳು ಅಂತವ್ರು ಅದಾರ. ಅಜ್ಜಾರು ಹೇಳ್ತಿದ್ರು, ಒಬ್ಬ ಹೆಣ್ಮಗಳಿದ್ಲಂತೆ. ಯಾವರ ಅಂಥವು ಶರೀರದಾನ ದೋಷ ಇವು ಬಂದು ಆಕೆ ಅಂತೇಳಿ ಬಂದ್ರೆ ಬರೀ ಶರಗ
ನೀರಾಗಿ ಎದ್ದು ಹಿಂಡಿ ಬಿಡ್ಲ ಅಂದ್ರೆ ಹಿಂಡಿ ಕುಡಿಯೋಗ ಅಂತ ಕಡಿಮೆ ಆ ಭಾವ ಒಳ್ಳೇದಾಗ್ಲಿ ಅಂತ ಬರೀ ನೀರಾಗಿ ಶರೀರಿಗೆ ಎದ್ದು ಹಿಂಡಿ ಕುಡಿದು ಬಿಟ್ರೆ ಔಷಧ ದೊಡ್ಡ ದಿವ್ಯ ಔಷಧ ಹಿಂಗ ಸಂಕಲ್ಪ ಮಾಡ್ತೀನಿ ಅಂಥವ್ರು ಅದರ ಹೆಣ್ಮಕ್ಳಿದ್ರೊಳಗೂ ಅದ ಅಂತ ಪರಿಶುದ್ಧವಾದಂತಹ ಮನುಷ್ಯನವರು ಹೆಣ್ಮಕ್ಳು ಅದರ ಗಂಡು ಮಕ್ಕಳು ಆಗಿ ಹೋಗ್ಯಾರ ಈ ಜಗತ್ತು ಅದಕ್ಕೆ ಅಂತ ಸ್ಥಿತಿಯನ್ನು ಪಡಿ ನೀನು ಬ್ರಹ್ಮ ಭಾವದಲ್ಲಿ ಮನಸ್ಸು ಯಾವಂದಿರ್ತೈತಿ ಅವನಿಂದ ಜಗತ್ತಿಗೆ ಕಲ್ಯಾಣ ತನಗೂ ಕಲ್ಯಾಣ ಜಗತ್ತಿಗೂ ಕಲ್ಯಾಣ ಅದಕ್ಕೆ ಆ ಸ್ಥಿತಿಯನ್ನು ನಾವು ಹೊಂದುವಂತ ಪ್ರಯತ್ನ ಮಾಡ್ಬೇಕು ವಿಷಯದ ಮಾಲಿನ್ಯೆಲ್ಲ ಹೊಡೆದು ಹಾಕಿದಾಗ ಅಂತಕಣ ನಮ್ಮ ಪರಿಶುದ್ಧಿ ಆಕತಿ ಯಾವಾಗ ನಮ್ಗೆ ಆತ್ಮಭಾವದಲ್ಲಿ ಆನಂದದಲ್ಲಿ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಬರ್ತೈತಿ ಅವಾಗ ಜನ್ಮ ಸಾರ್ಥಕ ಆಕೈತಿ ನಮ್ಗೆ ಇಲ್ಲ ಅಂದ್ರೆ ಮತ್ತು ವಾಸನ ಹಂಗ ಉಳಿದು ಅಂದ್ರೆ ಅದು ಹುಟ್ಟಾಕಸ್ತದ ಮತ್ತು ವಾಸನಾನ ಬೀಜ ಭವಕ್ಕೆ ಬೀಜ ಯಾವುದು ಅಂದ್ರೆ ಹುಟ್ಟಲಿಕ್ಕೆ ಅಂದ್ರೆ ಅದ ವಾಸನ ರಾಗ ಒಳಗೆ ಹಂಗೆ ಐತೆ ಜನ್ಮ ಜನ್ಮಾಂತರ ಐತಿ ಅದನ್ನ ವಾಸನ ನಾಶ ಮಾಡ್ಕೊಳಕ್ ಆಗುದಿಲ್ಲ ಹೇಳೋ ಹೊತ್ನ್ಯಾಗ ಎಲ್ಲರಿಗೆ ಅನಿಸ್ತೈತಿ ಹೌದಪ್ಪ ಇದು ಆಯ್ತು ನಮ್ಗೆ ಎಲ್ಲಿ ಆಗಿರೋದಿಲ್ಲ ಒಳಗೆ ಹೋಗುದಿಲ್ಲ ಅದು ಅಂತ ಪ್ರಸಂಗ ಬಂದಾಗ ಗೊತ್ತಾಕೈತಿ ಏನ್ ಈ ತಂಪ ಹವಾ ಬಿತ್ತಂದ್ರ ಆ ತಿಸುಮುಖ ಹಾವು ಸುಳಿ ಸುತ್ತಕೊಂಡು ಬಿದ್ದಿರ್ತೈತಿ ಅಂತ ತಂಪಿನ ವಾತಾವರಣ ಸೂರ್ಯನ ಬಿಸಿಲಿನ ಇದಕ್ಕಂದ್ರೆ ಸುಳಿ ಬಿಚ್ಚಾಕ್ ಚಲೋ ಆಕೈತಿ ಅದಂಗ ಹಂಗ ನಾವು ಇವನ್ ಕೇಳುವ ಹೊತ್ನ್ಯಾಗಳೇ ಶುದ್ಧ ಆಗಿರ್ತೇವೆ ಹೌದಿಲ್ಲ ಏನಪ್ಪಾ ಎಲ್ಲಾ ಬಿಟ್ಟಿವಣ್ಣ ಅವ್ರಂಗೆ ಅಂತ ಪ್ರಸಂಗ ಬಂದು ಅಂತ ವಿಕಾರ ಹೊಂದುವಂತ ಪ್ರಸಂಗ ಬಂದಾಗ ನಮ್ಮ ಆಗಬಾರ್ದು ವಿಕಾರ ಹೊಂದುವಂತ ಪ್ರಸಂಗದೊಳಗೆ ಯಾರ ಮನಸ್ಸು ವಿಕಾರ ಆಗುದಿಲ್ಲ ಅವ್ರು ಧೀರರು ಅಂತ ಹಂಗ ಆಗ್ಬೇಕಲ್ಲ ಒಳಗೆ ವಾಸನ ಆಗಿತ್ತು ಅಂದ್ರೆ ಅದು ಹೊರಬೀಳುದನ ಅದು ಮೇಲೆ ನಾವು ಎಲ್ಲ ಮುಚ್ಕೋತೀವಿ ಶುದ್ಧೊಳರಾಕಿ ಒಳಗೆ ಇಟ್ಕೊಂಡು ಯಜ್ಞ ಇಟ್ಕೊಂಡು ಬುದ್ಧ ಬಡದ್ರೆ ಏನಾಗಬೇಕಾಗಿತ್ತು ಮ್ಯಾಗ ಶುದ್ಧ ಒಳಗೆಲ್ಲ ಹಂಗೆ ಇರ್ತವೆ ಒಳಗೆ ತೆಗೆದೋಗಿ ಆಸಕ್ತಿ ಅನ್ನುವಂಥ ಹೆಗ್ಗಡಿದ್ದಂಗೆ ಅದ ವಿಷಯದ ಆಸಕ್ತಿ ಒಳಗೆ ಹೆಗ್ಗಣಿದ್ದಂಗೆ ಅದನ್ನು ನಾಶ ಮಾಡ್ಕೋ ವಿಚಾರದಿಂದ ಅದನ್ನು ನಾಶ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಮತ್ತೆ ಯಾವ ಹೊತ್ನ್ಯಾಗ ನಿನ್ನದ ಕೇಳ್ತತಿ ವ್ಯಾಮೋಹಕ್ಕೆ ಹೇಳಕ್ ಹೋದ್ರು ಅದನ್ನು ಬಿಟ್ಟೇನಿ ಇದನ್ನು ಬಿಟ್ಟೇನಿ ಅದು ಹೊರಗೆ ಬಿಡುವುದಲ್ಲ ಒಳಗೆ ಬಿಡುವುದು ಅದು ಬಿಟ್ಟದ್ರ ಕೋರ್ತೇನಪ್ಪ ಅಂದ್ರೆ ಅವ್ಗೆ ಎದ್ರ ಮ್ಯಾಗೂ ಆಸಕ್ತಿ ಬಿಡುದಿಲ್ಲ ಒಳಗೆ ಆಂತರಿಕ ಅಭ್ಯಾಸ ನಡೀತಿರ್ತೈತೆ ನಾವು ತ್ಯಾಗ ಯಾವ ಮಾಡಿರ್ತಾನ ವಿಷಯದ ವ್ಯಾಮೋಹವನ್ನು ಯಾವ ಬಿಟ್ಟಿರ್ತಾನ ಅವ ಒಳಗೆ ಆಂತರಿಕವಾಗಿ ಆನಂದದ ಅಭ್ಯಾಸ ಬ್ರಹ್ಮಚಿಂತನದ ಅಭ್ಯಾಸ ನಡೆದಿರ್ತೈತೆ ಅವ ಒಳಗೆ ಬಿಟ್ಟಾಗಿದೆ ಅನುಭವ ಕೊಡ್ತೈತಿ ಬರೀ ಹೇಳ್ಕೊಂತ ಪ್ರವಚನದಿಂದ ಆಗುದಿಲ್ಲ ನ ಪ್ರವಚನ ಲಭ್ಯ ಅಂದ ಅಷ್ಟು ಹೇಳ್ತಿರ್ತಾನ ಕೇಳ್ತಾನ ಬಿಡಾಕಾಗಿರ್ತಾನ ಮತ್ತು ವ್ಯಾಮೋಹ ಬೀಳ್ತಾನ ಏನ್ ತ್ಯಾಗದಿಂದ ದೊರೆಯುವಂತ ಸುಖ ಹೇಳುವುದು ಕೇಳುವುದರಿಂದ ಆಗುದಿಲ್ಲ ಇದನ್ನ ಹೇಳ್ಕೊಂತ ಕೇಳ್ಕೊಂತ ಬಿಟ್ಕೊಂತ ಹೋಗ್ಬೇಕು ಇದನ್ನ ಹೇಳುದು ಕೇಳುದು ಬಿಟ್ಟೆ ಅಂದ್ರೆ ಮತ್ತೂ ಅದಕ್ಕೆ ಕೆಟ್ಟಕೈತಿ ಇದನ್ನ ಹೇಳ್ಕೊಂತ ಕೇಳ್ಕೊಂತ ಇದ್ದ ಆಗಲ್ಲ ನೀನ್ ಬಿಟ್ರಾಕೈತೆ ನಿನಗೆ ಮತ್ತೂ ಗಟ್ಟಿ ಆಕೈತಿ ಅದಕ್ಕೆ ಕೇಳುದು ಬಿಡಬೇಡ ಅಂತ ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತಿಲ್ಲ ನಿಮ್ಮ ಇರುವಿನ ಬಗ್ಗೆ ಅನುಭವಿಗಳ ಮುಖಾಂತರ ವಿಚಾರವನ್ನು ಶ್ರವಣ ಮಾಡು ಮನನ ಮಾಡು ನಿಧಿಧ್ಯಾಸನವನ್ನು ಮಾಡು ಅದಿಲ್ಲದ ಹೊರತ ಈ ವ್ಯಾಮೋಹದಿಂದ ಕಡೆಕಾಗುವುದು ಯಾರಿಗೂ ಸಾಧ್ಯನೇ ಇಲ್ಲ ಎಲ್ಲಾ ಮಹಾತ್ಮರು ನಿತ್ಯ ಶ್ರವಣ ಮನ ನಿಧಿಧ್ಯಾಸನ ಜನ್ಮ ಜನ್ಮಾಂತರ ಅಭ್ಯಾಸ ಮಾಡ್ಯಾರ ಅವರು ಅನಂತ ಜನ್ಮ ತಪ್ಪಿಸಿದ್ದೆ ನೋಡ ಅಂತ ಅಕ್ಕಮಹಾದೇವಿ ಕೂಡ ಹೇಳಿದ್ದರು ಆ ಚಿತ್ತದ ತಾಪವನ್ನು ಹರಣ ಮಾಡುವಂತ ಹರಣೆ